ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಭೂಗೋಳಶಾಸ್ತ್ರದ ಉಪನ್ಯಾಸಕರು, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ. ಸ್ನೇಹಿತರೆ, ಕಳೆದ ಒಂದು ಅವಧಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹಲವಾರು ತರಗತಿಗಳನ್ನು ಮಾಡಿದ್ದೀವಿ. ಅದರ ಮುಂದುವರಿದ ಭಾಗ ಏನಪ್ಪ ಅಂದರೆ, ಇವತ್ತು ಕರ್ನಾಟಕ ಜಿಯೋಗ್ರಫಿ ಮೇಲೆ MCQ ಆಧಾರವಿಟ್ಟುಕೊಂಡು ಇಲ್ಲಿವರೆಗೆ ಯಾವ ಎಲ್ಲ ಎಕ್ಸಾಮ್ದೊಳಗೆ ಏನು ಇಂಪಾರ್ಟೆಂಟ್ಸ್ ಕ್ವಶನ್ಸ್ಗಳು ರಿಪಿಟೇಟ್ ಆಗಿದ್ದಾವೆ ಮತ್ತು ಮುಂದೆ ಯಾವ ರೀತಿ ಎಕ್ಸಾಮ್ಗಳಿಗೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಬರ್ತಕ್ಕಂಥ KS ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, PDO ಇರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕರ್ನಾಟಕ ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಅಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ ಮತ್ತು ಕರ್ನಾಟಕ ಇತಿಹಾಸ ಭಾಳ ಫೋಕಸ್ ಮಾಡಿದ್ದಾನೆ. ಆ ಕಾರಣದಿಂದ ಏನಪ್ಪ ಅಂದ್ರೆ ಎಲ್ಲ ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮುಂದುವರಿರ್ತಕ್ಕಂಥ ತರಗತಿಗಳಿರ್ತಾವೆ. ಸೊ ಎಲ್ಲರೂ ಏನಪ್ಪ ಅಂತಂದ್ರೆ ತರಗತಿ ಯಾರಿಗೆ ಇಷ್ಟ ಆಗ್ತದಲ್ರಿ ಮೊದಲು ಒಂದು ಲೈಕ್ ಮಾಡಬೇಕು, ಆ ನಂತರ ಏನಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಆರಂಭಿಸೋಣ. ಒಂದನೇ ಕ್ವಶನ್ಸ್ ನೋಡ್ರಿ, ಇಲ್ಲಿ ಬೇಸಿಗೆ ಕಾಲದಲ್ಲಿ ಆಗುವ ಮಳೆ ಹೀಗೆ ಕರೆಯುತ್ತಾರೆ ಅಂತ. ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಈ ರೀತಿಯಾಗಿ ಏನಪ್ಪ ಅಂದ್ರೆ ಕರೀತಾರೆ ಅಂತೇಳಿ ಕ್ವಶನ್ಸ್ ಕೇಳಿದಾನ. ಸ್ವಲ್ಪ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಪರ್ವತ ಮಳೆ, ಆವರ್ತ ಮಳೆ, ಪರಿಸರ ಮಳೆ ಮತ್ತು ಯಾವುದು ಅಲ್ಲ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾನ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಭಾರತದ ವಾಯುಗುಣ ಅಂತ ಕಂಡು ಬರ್ತದ ಅಥವಾ ಕರ್ನಾಟಕದ ವಾಯುಗುಣ ಅಂತ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಏನ್ರಿ ವಾಯುಗುಣ ಅಂತ ನೋಡ್ತೀವಿ. ಈ ವಾಯುಗುಣ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಎಂಥ ವಾಯುಗುಣವನ್ನಿದೆಯಪ್ಪ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ನಮ್ಮ ಕರ್ನಾಟಕ ಹೊಂದಿರತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ ಸರ್. ಹಾಗಾದ್ರೆ ವಾಯುಗುಣ ಅಂತಂದ್ರೆ ಏನು ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ ಅಂತ ತೆಗೆದುಕೊಳ್ರಿ. ಇಲ್ಲಿ ಇದು ನೋಡ್ರಿ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಈ ಒಂದು ಪ್ರದೇಶ, ಈ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದ ವಾತಾವರಣದಲ್ಲಿ 30ರಿಂದ ಎಷ್ಟರ ವರ್ಷ ರೀ 30ರಿಂದ 33 ವರ್ಷದ 30ರಿಂದ 33 ವರ್ಷ ಅಂತ ನೋಡ್ತೀವಿ. 30ರಿಂದ 33 ವರ್ಷದ ಸರಾಸರಿಯ ಒಂದು ಹವಾಮಾನದ ಮೊತ್ತಕ್ಕೆ ಸರಾಸರಿಯ ಹವಾಮಾನ ಅಂತ ನೋಡ್ತೀವಿ. ಸರಾಸರಿಯ ಹವಾಮಾನ ಅಂತ ನೋಡ್ತೀವಿ. ಆ ಸರಾಸರಿಯ ಹವಾಮಾನದ ಮೊತ್ತಕ್ಕೆ ನಾವು ಏನಂತ ಕರಿತೀವಿ ಸರ್ ಅಂದ್ರೆ ಸರಾಸರಿಯ ಹವಾಮಾನದ ಒಟ್ಟು ಮೊತ್ತ ಅಂತ ನೋಡ್ತೀವಿ. ಹವಾಮಾನದ ಮೊತ್ತವನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ವಾಯುಗುಣ ಅಂತ ಕರಿತೀವಿ ಸರ್. ಇದು ಕ್ಲಿಯರ್ ಆಯ್ತು, ವಾಯುಗುಣ ಅಂತ ಕರಿತೀವಿ. ಅದರ ಜೊತೆಗೆ ಏನೊಂದು ಕ್ವಶನ್ಸ್ ಗೊತ್ತಿರಬೇಕು, ವಾಯುಗುಣ ಅಂತಕ್ಕಂಥ ಶಬ್ದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು? ವಾಯುಗುಣ ಅಂತಕ್ಕಂಥ ಶಬ್ದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತ ಬರ್ತಾರ. ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನು ಕರಿತೀವಿ. ಆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರೇ ಏನಪ್ಪ ಅಂದ್ರೆ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಹಾಗಾದ್ರೆ ವಾಯುಗುಣವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ ಅಂತೇಳಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ಬೇಕ್ರಿ. ಏನ್ರಿ ವಾಯುಗುಣವನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಕಾಮೆಂಟ್ ಮಾಡ್ರಿ. ಇಲ್ಲಿ ನೋಡ್ರಿ, ವಾಯುಗುಣ ಅಂತ ನೋಡ್ತೀವಿ. ವಾಯುಗುಣವನ್ನು ಏನಂತಂದ್ರೆ ಪ್ರಮುಖವಾಗಿ 4 ಋತುಮಾನಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ಋತುಮಾನಗಳಾಗಿರಿ? 4 ಋತುಮಾನಗಳಂತ ನೋಡ್ತೀವಿ. ಆ 4 ಋತುಮಾನಗಳಲ್ಲಿ ಒಂದನೇದು ಯಾವತ್ತಪ್ಪ ಅಂದ್ರೆ ಬೇಸಿಗೆ ಕಾಲ ಅಂತ ನೋಡ್ತೀವಿ. ಯಾವ್ದ್ರಿ? ಬೇಸಿಗೆ ಕಾಲ ಅಂತ ನೋಡ್ತೀವಿ. ಯಾಕಂತಂದ್ರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಏನೆಂದು ಕರೀತಾರೆ ಅಂತ ನೋಡ್ತಾನೆ. ಒಟ್ಟು ಟೋಟಲ್ ಎಷ್ಟು ಋತುಮಾನಗಳದಾವಪ್ಪ ಅಂದ್ರೆ 4 ಋತುಮಾನಗಳದಾವ. ಅದ್ರೊಳಗೆ ಬೇಸಿಗೆ ಕಾಲ ಅಂತ ನೋಡ್ತೀವಿ. ಈ ಬೇಸಿಗೆ ಕಾಲದ ಒಂದು ಅವಧಿ ಎಲ್ಲಿಪ್ಪ ಅಂದ್ರೆ ಮಾರ್ಚ್ದಿಂದ ಏನಪ್ಪ ಅಂದ್ರೆ ಮೇ ತಿಂಗಳ, ಮಾರ್ಚ್ ಟು ಮೇ ತಿಂಗಳ, ಮೇ ಅಂತ ನೋಡ್ತೀವಿ. ಈ ಒಂದು ಬೇಸಿಗೆ ಕಾಲದ ಕಾಲಾವಧಿ ಅಲ್ಲಿ ಬೇಸಿಗೆಗಾಲ ಅಂತ ಬರ್ತದ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಅದಕ್ಕೆ ಕರೀತಾರೆ. ನೆಕ್ಸ್ಟ್ 4ನೇದು ಯಾವಪ್ಪ ಅಂದ್ರೆ ಚಳಿಗಾಲ ಅಂತ ನೋಡ್ತೀವಿ. ಇವು ಒಟ್ಟು 4 ಋತುಮಾನಗಳವ. ಅದರೊಳಗೆ ಬೇಸಿಗೆ ಕಾಲ ಅಂತೇಳಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಚರ್ಚೆ ಮಾಡುವಂಥದ್ದು. ನೋಡ್ರಿ, ಬೇಸಿಗೆ ಕಾಲ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಆರಂಭಗೊಳ್ತದ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಆರಂಭಗೊಂಡು ಮೇ ತಿಂಗಳ ಕೊನೆ ವಾರಕ್ಕೆ ಏನಂತಂದ್ರೆ ಬೇಸಿಗೆ ಕಾಲ ಅಂತಂದ್ರೆ ಆರಂಭಗೊಳ್ತದ. ಈ ಒಂದು ಸಂದರ್ಭದಲ್ಲಿ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ನಾವು ಇದನ್ನ ಭೂಮಿ ಅಂತ ಕನ್ಸಿಡರ್ ಮಾಡೋಣ. ಈ ಭೂಮಿಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಾವು ಸಮಭಾಜಕ ವೃತ್ತ ಅಂತ ನೋಡ್ತೀವಿ. 0 ಡಿಗ್ರಿ ಐತಲ್ರಿ, ಇದು ಸಮಭಾಜಕ ವೃತ್ತ. ಮೇಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥದ್ದು 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ದಕ್ಷಿಣ ಗೋಳಾರ್ಧದಲ್ಲಿ 23.5 ಡಿಗ್ರಿ ಏನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಇದು ಯಾವ್ದ್ರಿ? ಸಮಭಾಜಕ ವೃತ್ತ ಅಂತ ನೋಡ್ತೀವಿ. ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ.
ನೆಕ್ಸ್ಟ್ ಏನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವ್ರತ. ಯಾವ ಸಂಕ್ರಾಂತಿ ವ್ರತ? ಮಕರ ಸಂಕ್ರಾಂತಿ ವ್ರತ. ಈ ಒಂದು ಬೇಸಿಗೆ ಸಾಲಿನ ಸಂದರ್ಭದಲ್ಲಿ ಅಂದ್ರೆ ಮಾರ್ಚ್ 21ರಂದು ಏನಾಗ್ತಾವಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿರ್ತಾವ್ರಿ? ಈ ಒಂದು ಸಮಭಾಜಕ ವೃತ್ತದ ಮೇಲೆ ಬಿದ್ದಿರ್ತಾವ. ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಬಿದ್ದಿರ್ತಾವ. ಆ ಸಮಭಾಜಕ ವೃತ್ತದ ಮೇಲೆ ಬಿದ್ದಿರತಕ್ಕಂಥ ಸೂರ್ಯನ ಕಿರಣಗಳು ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಿರ್ತಾವ. ಆ ಸಮಭಾಜಕ ವೃತ್ತದಿಂದ ಏನಪ್ಪ ಅಂದ್ರೆ ಉತ್ತರಕ್ಕೆ ಹೋದಂತೆ, ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಹೋದಂತೆ ಏನಪ್ಪ ಅಂದ್ರೆ ಇಲ್ಲಿ ಭಾರತದೊಳಗೆ ಏನಪ್ಪ ಅಂದ್ರೆ ಉಷ್ಣಾಂಶ ಜಾಸ್ತಿ ಆಕೊಂತ ಹೋಗತ್ರಿ. ಯಾಕೆ ಭಾರತದೊಳಗೆ ಉಷ್ಣಾಂಶ? ಭಾರತ ಏನಪ್ಪ ಅಂದ್ರೆ ಉತ್ತರ ಗೋಳಾರ್ಧದೊಳಗೆ ಐತಿ. ಉತ್ತರ ಗೋಳಾರ್ಧ ಏನಪ್ಪ ಅಂದ್ರೆ ಭಾರತದ ದಕ್ಷಿಣ ಭಾಗದಿಂದ ಉತ್ತರಕ್ಕೆ ಹೋದಂತೆ, ಹೋದಂತೆ ಏನಪ್ಪ ಅಂದ್ರೆ ನಮ್ಮ ಭಾರತದೊಳಗೆ ಏನಪ್ಪ ಅಂದ್ರೆ ಉಷ್ಣಾಂಶ ಜಾಸ್ತಿ ಆಗ್ತದೆ ಮತ್ತು ಕರ್ನಾಟಕದೊಳಗೂ ಉಷ್ಣಾಂಶ ಜಾಸ್ತಿ ಆಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಮಾರ್ಚ್ ತಿಂಗಳ ಅಂತ ನೋಡ್ತೀವಿ. ಮಾರ್ಚ್ ತಿಂಗಳಲ್ಲಿ ದಕ್ಷಿಣ ಭಾರತ, ಏಪ್ರಿಲ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮಧ್ಯ ಭಾರತ, ಮೇ ತಿಂಗಳಲ್ಲಿ ಉತ್ತರ ಭಾರತ ಏನಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತದೆ. ಅತಿ ಹೆಚ್ಚು ಏನಪ್ಪ ಅಂದ್ರೆ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ರಾಜಸ್ಥಾನದ ಗಂಗಾನಗರ ಅಂತ ನೋಡ್ತೀವಿ. ಈ ರಾಜಸ್ಥಾನ ಅಂತ ನೋಡ್ತೀವಿ. ಆ ರಾಜಸ್ಥಾನದೊಳಗೆ ಗಂಗಾನಗರ ಅಂತಕ್ಕಂಥ ಒಂದು ಪ್ರದೇಶ, ಗಂಗಾನಗರ ಅಂತ ನೋಡ್ತೀವಿ. ಆ ಗಂಗಾನಗರ ಏನಪ್ಪ ಅಂದ್ರೆ ಸುಮಾರು 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಖಲಿಸುವುದರ ಮುಖಾಂತರವಾಗಿ ಅಥವಾ ಪಡೆಯುವುದರ ಮುಖಾಂತರವಾಗಿ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲೆ ಮಾಡ್ತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ನಾವಿಲ್ಲಿ ರಾಜಸ್ಥಾನದ ಗಂಗಾನಗರ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಉಷ್ಣಾಂಶ ದಾಖಲಾಗತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ರಾಯಚೂರು 52.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲೆ ಮಾಡುವ 1928 ರೀ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಖಲೆ ಮಾಡುವುದರ ಮುಖಾಂತರವಾಗಿ ಅಥವಾ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುವುದರ ಮುಖಾಂತರವಾಗಿ ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡಿರತಕ್ಕಂಥ ಜಿಲ್ಲೆ ಆದ್ರೆ ರಾಜಸ್ಥಾನದ ಗಂಗಾನಗರವು ಭಾರತದೊಳಗೆ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡಿತಕ್ಕಂಥ ಸ್ಥಳ ಅಂತ ನೋಡ್ತೀವಿ. ಇನ್ನು ಪ್ರಪಂಚವನ್ನು ತೆಗೆದುಕೊಂಡಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ಆಫ್ರಿಕಾ ಖಂಡದೊಳಗೆ ಕಂಡು ಬರ್ತದೆ ರೀ. ಯಾವ್ದು ರೀ? ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೀಜಿಯಾ ಅಂತಕ್ಕಂಥ ಸ್ಥಳ ಐತಿ. ಆ ಅಲ್ ಅಜೀಜಿಯಾ ಏನಪ್ಪ ಅಂದ್ರೆ ಸುಮಾರು 58 ಡಿಗ್ರಿ ಸೆಲ್ಸಿಯಸ್ ಅಥವಾ 57.8 ಅಂತೀವಿ, ಅಥವಾ 58 ಡಿಗ್ರಿ ಸೆಲ್ಸಿಯಸ್ನು ಅಂತ ಏನು ಮಾಡ್ತಾರೆ ಕರೀತಾರೆ. 58 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಪಡೆಯುವುದರ ಮುಖಾಂತರ ಅಲ್ ಅಜೀಜಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪಡಿತಕ್ಕಂಥ ಸ್ಥಳ ಅಂತ ನೋಡ್ತೀವಿ. ನೋಡ್ರಿ, ಈ ಬೇಸಿಗೆ ಕಾಲದೊಳಗೆ ಏನಾಗ್ತದೆ ಅಂದ್ರೆ, ಈ ಬೇಸಿಗೆ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ ಬೃಹತ್ ಮಾರುತಗಳ ಬದಲಾಗಿ ಏನಾಗ್ತಾವ ಅಂದ್ರೆ ಸ್ಥಳೀಯ ಮಾರುತಗಳು ಬೀಸ್ತಾವ. ಬೃಹತ್ ಮಾರುತಗಳ ಬದಲಾಗಿ ಏನಾಗ್ತಾವ್ರಿ? ಸ್ಥಳೀಯ ಮಾರುತಗಳು ಬೀಸ್ತಾವ. ಆ ಬೃಹತ್ ಮಾರುತಗಳ ಬದಲಾಗಿ ಸ್ಥಳೀಯ ಮಾರುತಗಳು ಬೀಸೋದ್ರಿಂದ ಏನಾಗ್ತದೆ ಅಂದ್ರೆ ಆ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನೇ ಏನ್ರಿ? ಸ್ಥಳೀಯ ಮಾರುತಗಳು ಹೊತ್ತು ತರ್ತಕ್ಕಂಥ ಮಳೆಯನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ಸ್ಥಳೀಯ ಮಾರುತಗಳು ಬೀಸ್ತಾವ್ರಿ. ಬೇಸಿಗೆ ಕಾಲದಲ್ಲಿ ಬೃಹತ್ ಮಾರುತಗಳ ಬದಲಾಗಿ ಸ್ಥಳೀಯ ಮಾರುತಗಳು ಬೀಸ್ತಾವ. ಈ ಸ್ಥಳೀಯ ಮಾರುತಗಳು ಹೊತ್ತು ತರುವ ಈ ಮೋಡಗಳನ್ನು ಹೊತ್ತು ತಂದು ಏನು ಮಾಡ್ತಾವ? ಮಳೆ ಸುರಿಸ್ತಾವ. ಇದೇ ಮಳೆಯನ್ನು ಏನಪ್ಪ ಅಂದ್ರೆ ಪರಿಸರಣ ಮಳೆ ಎಂದು ಕರೆಯುತ್ತಾರೆ. ನೋಡ್ರಿ, ಏನ್ರಿ ಬೇಸಿಗೆ ಕಾಲದೊಳಗೆ ಏನಾಗ್ತದಪ್ಪ ಅಂದ್ರೆ ಸ್ಥಳೀಯ ಮಾರುತಗಳ ಬದಲಾಗಿ ಏನಾಗ್ತವಪ್ಪ ಅಂದ್ರೆ ಬೃಹತ್ ಮಾರುತಗಳ ಬದಲಾಗಿ ಸ್ಥಳೀಯ ಮಾರುತಗಳು ಬೀಸ್ತಾವೆ. ಯಾಕೆ ಸ್ಥಳೀಯ ಮಾರುತಗಳು ಬೀಸ್ತಾವಪ್ಪ ಅಂದ್ರೆ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ ಸರ್. ಅಧಿಕವಾಗಿ ಉಷ್ಣಾಂಶ ಇರೋದ್ರಿಂದ ಏನಪ್ಪ ಅಂದ್ರೆ ಬೃಹತ್ ಮಾರುತಗಳು ಏನಾಗ್ತಾವಪ್ಪ ಅಂದ್ರೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಗೆ ಏನಪ್ಪ ಅಂದ್ರೆ ಅದು ವಿಸ್ತಾರವಾಗಿ ಏನಪ್ಪ ಅಂದ್ರೆ ಬೀಸ್ತಿರ್ತಾವ. ಆದ್ರೆ ಸ್ಥಳೀಯ ಮಾರುತಗಳು ಏನಾಗ್ತಾವಪ್ಪ ಅಂದ್ರೆ ವಿಸ್ತಾರವಾಗಿ ಸ್ಥಳದಲ್ಲಿ ಬೀಸೋದಿಲ್ಲ. ಇವು ಸ್ಥಳೀಯವಾಗಿ ಏನಪ್ಪ ಅಂದ್ರೆ ಬೀಸ್ತಾವ. ಅದಕ್ಕೆ ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಯಾವ ಕಾಲಾವಧಿಯೊಳಗೆ? ಬೇಸಿಗೆ ಕಾಲಾವಧಿಯೊಳಗೆ. ಈ ಸ್ಥಳೀಯ ಮಾರುತಗಳು ಬೀಸೋದ್ರಿಂದ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನು ನಾವು ಏನು ಕರಿತೀವಿ ಅಂದ್ರೆ ಪರಿಸರಣ ಮಳೆ. ಯಾವ ಮಳೆ ರೀ? ಪರಿಸರಣ ಮಳೆ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಈ ಪರಿಸರಣ ಮಳೆಯನ್ನು ಇಂಗ್ಲೀಷ್ ಒಳಗೆ ಕನ್ವೆಕ್ಷನಲ್ ರೇನ್. ಏನ್ರಿ? ಕನ್ವೆಕ್ಷನಲ್ ರೇನ್ಫಾಲ್ ಅಂತ ಏನು ಮಾಡ್ತಾರೆ ಕರೀತಾರೆ. ಕನ್ವೆಕ್ಷನಲ್ ರೇನ್ಫಾಲ್ನು ಅಂತ ಏನು ಮಾಡ್ತಾರೆ ಕರೀತಾರೆ. ಪರಿಸರಣ ಮಳೆ ಅಂತಂದ್ರು ಒಂದೇ, ಕನ್ವೆಕ್ಷನಲ್ ರೇನ್ಫಾಲ್ ಅಂತಂದ್ರು ಒಂದೇ. ಪರಿ ಎಂದರೆ ಏರು, ಸ ಎಂದರೆ ಇರು, ರಣ ಎಂದರೆ ಬೀಳು. ಪರಿ ಎಂದರೆ ಏನ್ರಿ? ಏರೋದು. ಸ ಎಂದರೆ ಇರು. ಪರಿ ಎಂದರೆ ಏರು, ಸ ಎಂದರೆ ಇರು, ರಣ ಎಂದರೆ ಬೀಳು. ಅಂದ್ರೆ ಪರಿಸರಣ ಅಂತಂದ್ರೆ ಎಲ್ಲಿ ಸ್ಥಳೀಯ ಮಾರುತಗಳು ಎದ್ದಿರ್ತಾವಲ್ರಿ ಅಲ್ಲೇ ಏನಾಗ್ತದಪ್ಪ ಅಂದ್ರೆ ಈ ಒಂದು ಪರಿಸರಣ ಮಳೆ ಆಗುವುದನ್ನು ನಾವು ನೋಡ್ತೀವಿ. ಎಲ್ಲಿ?
ಎಲ್ಲಿ ಸ್ಥಳೀಯ ಮಾರುತಗಳು ಎದ್ದಿರ್ತಾವಲ್ರಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಪರಿಸರನ ಮಳೆ ಆಗ್ತಕ್ಕಂಥದ್ದು ನೋಡ್ತೀವಿ. ಈ ಪರಿಸರನ ಮಳೆಯನ್ನು ಏನಪ್ಪ ಅಂದ್ರೆ ಕನ್ವೆಕ್ಷನಲ್ ರೇನ್ ಫಾಲ್ ಅಂತಲೂ ಕರೀತಾರ. ಅಷ್ಟೇ ಅಲ್ಲದೆ ಈ ಪರಿಸರನ ಮಳೆಯನ್ನು ಇನ್ನೊಂದು ಹೆಸರಿನಿಂದಲೂ ಸಹ ಕರೀತಾರ. ಇದನ್ನ ಮಧ್ಯಾಹ್ನದ ಮಳೆಯನ್ನು ಅಂತ ಕರೀತಾರೆ ರೀ. ಏನು ಕರೀತಾರೆ ರೀ? ಮಧ್ಯಾಹ್ನದ ಮಳೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ 4 ಗಂಟೆಯ ಮಳೆ, ಮಧ್ಯಾಹ್ನದ ಮಳೆ, 4 ಗಂಟೆಯ ಮಳೆ ಮತ್ತು ಪರಿಸರನ ಮಳೆ ಅಂತೇನು ಸಹ ಮಾತಂದ್ರೆ ಕರೀತಾರ. ಇಷ್ಟು ನಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ನೋಡ್ರಿ ಇದೇ ಪರಿಸರನ ಮಳೆಯನ್ನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕಾಪಿಯ ಹೂ ಮಳೆ ಅಂತ ಕರೀತಾರೆ. ಕಾಪಿಯ ಹೂ ಮಳೆಯನ್ನು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಕಾಪಿಯ ಹೂ ಮಳೆ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಪರಿಸರನ ಮಳೆಯನ್ನು ಕರ್ನಾಟಕದಲ್ಲಿ ಕಾಪಿಯ ಹೂ ಮಳೆ ಅಂತ ಕರೆದ್ರೆ ಕೇರಳ ರಾಜ್ಯದೊಳಗೆ, ಎಲ್ರಿ ಕರ್ನಾಟಕದೊಳಗೆ ಕಾಪಿ ಹೂ ಮಳೆ ಅಂತ ಕರೆದ್ರೆ ಕೇರಳ ರಾಜ್ಯದೊಳಗೆ ಏನಪ್ಪ ಅಂದ್ರೆ ಮಾವಿನ ಹೊಯ್ಲು ಎಂದು ಕರೆಯುತ್ತಾರೆ. ಮಾವಿನ ಹೊಯ್ಲು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಮಾವಿನ ಹೊಯ್ಲು ಅಂತ ಕರೀತಾರ. ನೆಕ್ಸ್ಟ್ ಆಸಾಂ ರಾಜ್ಯದಲ್ಲಿ ಈ ಒಂದು ಏನಪ್ಪ ಅಂದ್ರೆ ಪರಿಸರನ ಮಳೆಯನ್ನು ಅಂತ ಕೇಳ್ಪ ಅಂದ್ರೆ ಚಹಾದ ಹೂ ಮಳೆ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಚಹಾದ ಹೂ ಮಳೆ ಅಂತ ಕರೀತಾರ. ಇಷ್ಟು ನಿಮಗೆ ಗೊತ್ತಿರೋಗಿ ಪರಿಸರನ ಮಳೆಯನ್ನು ಕರ್ನಾಟಕದಲ್ಲಿ ಕಾಪಿಯ ಹೂ ಮಳೆ, ಕೇರಳದಲ್ಲಿ ಮಾವಿನ ಹೊಯ್ಲು, ಆಸಾಮದಲ್ಲಿ ಚಹಾದ ಹೂ ಮಳೆ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಯಾವುದನ್ನ ಸರ? ಈ ಒಂದು ಪರಿಸರನ ಮಳೆಯನ್ನ. ಅಂದ್ರೆ ಇದರ ಅರ್ಥ ಇಷ್ಟೇ, ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಪರಿಸರನ ಮಳೆ ಅಥವಾ ಕನ್ವೆಕ್ಷನಲ್ ರೈನ್ಫಾಲ್ಸ್ ಅಂತಲೂ ಕರೀತಾರ. ಇಷ್ಟು ನಮಗೆ ಇಲ್ಲಿ ಏನಪ್ಪ ಅಂದ್ರೆ ಗೊತ್ತಿರಬೇಕು. ನೋಡ್ರಿ ಇಲ್ಲಿ ಹಾಗಾದ್ರೆ ನಾವು ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಯಾವ ಕಾಲದಲ್ಲಿ? ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ನಾವು ಪರಿಸರನ ಮಳೆ ಅಂತ ಕರಿತೀವಿ. ಈ ಮಳೆ ಒಳಗೆ ಎಷ್ಟು ಪ್ರಕಾರಗಳದಾವ ಅಂದ್ರೆ ಪ್ರಮುಖವಾಗಿ 3 ಪ್ರಕಾರಗಳದಾವ. ಮಳೆಗೆ ಒಳಗೆ ಎಷ್ಟು ಪ್ರಕಾರಗಳದಾವ್ರಿ? ಪ್ರಮುಖವಾಗಿ 3 ಪ್ರಕಾರಗಳದಾವ. ಹಾಗಾದ್ರೆ ಆ 3 ಪ್ರಕಾರದ ಮಳೆಗಳಂತೇಳಿ ನೋಡ್ತೀವಿ. ಒಂದು ಯಾವುದಪ್ಪ ಅಂತಂದ್ರೆ ಒಂದು ಪರಿಸರ ಮಳೆ. ಇನ್ನು ನೆಕ್ಸ್ಟ್ ಇನ್ನೊಂದು ಎರಡನೇದು ಯಾವುದಂದ್ರೆ, ಒಂದನೇದು ಪರಿಸರ ಮಳೆ, ಎರಡನೇದು ಏನಪ್ಪ ಅಂದ್ರೆ ಪರ್ವತ ಮಳೆ ಅಂತ ಕರಿತೀವಿ. ಯಾವ ಮಳೆ ರೀ? ಪರ್ವತ ಮಳೆ ಅಥವಾ ಆರೋಹ ಮಳೆಯನ್ನು ಅಂತ ಮಾಡ್ತಾರೆ ಅಂತ ಕರೀತಾರೆ. ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತ ನೋಡ್ತೀವಿ. ಮೂರನೇದು ಯಾವುದಪ್ಪ ಅಂದ್ರೆ ಆವರ್ತ ಮಳೆ. ಯಾವ ಮಳೆ ರೀ? ಆವರ್ತ ಮಳೆ ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಅಥವಾ ಇದನ್ನು ಇಂಗ್ಲೀಷ್ ಒಳಗೆ ರೈನ್ಫಾಲ್ ಅಂತ ಏನು ಮಾಡ್ತಾರೆ, ಇದನ್ನು ಕನ್ವೆಕ್ಷನಲ್ ಪರಿಸರ ಮಳೆ ಇಂಗ್ಲೀಷ್ ಒಳಗೆ ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರೀತಾರ. ಪರ್ವತ ಮಳೆ ಅಥವಾ ಆರೋಹಣ ಮಳೆ ಏನಪ್ಪ ಅಂದ್ರೆ ಓರೋಗ್ರಾಫಿಕ್ ರೈನ್ ಅಂತ ಕರೀತಾರ. ನೆಕ್ಸ್ಟ್ ಆವರ್ತ ಮಳೆಯನ್ನು ಸೈಕ್ಲೋನಿಕ್ ರೈನ್ಫಾಲ್ ಅಥವಾ ಸೈಕ್ಲೋನ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಸರ ಪರಿಸರ ಮಳೆ ಏನಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಪರಿಸರ ಮಳೆ ಆಗ್ತದ್ರಿ. ಇನ್ನು ನೆಕ್ಸ್ಟ್ ಪರ್ವತ ಮಳೆ ಅಥವಾ ಆರೋಹ ಮಳೆ ಏನಪ್ಪ ಅಂದ್ರೆ ಮಳೆಗಾಲದಲ್ಲಿ ಆಗುವ ಮಳೆಯನ್ನು ನಾವು ಪರ್ವತ ಮಳೆ ಅಂತ ಕರಿತೀವಿ. ನೆಕ್ಸ್ಟ್ ಚಳಿಗಾಲದಲ್ಲಿ ಆಗುವ ಮಳೆಯನ್ನು ಆವರ್ತ ಮಳೆ ಅಥವಾ ಸೈಕ್ಲೋನಿಕ್ ರೈನ್ಫಾಲ್ ಅಂತ ಕರಿತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಸೊ ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಹೀಗೆ ಕರೆಯುತ್ತಾರೆಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಪರಿಸರನ ಮಳೆ ಎಂದು ಕರೆಯುತ್ತಾರೆ. ಏನು ಕರೀತಾರೆ ಸರ? ಪರಿಸರ ಮಳೆ ಅಂತ ಕರೀತಾರೆ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಅದ್ರ ಜೊತೆಗೇನು ಏನಪ್ಪ ಅಂದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಐತಿ. ಈ ಕೆಳಕಂಡ ರಾಜ್ಯಗಳ ಯಾವ ಗುಂಪು ಕೊಂಕಣ ರೈಲ್ವೆಯಿಂದ ಅತಿ ಹೆಚ್ಚು ಅನುಕೂಲವನ್ನು ಪಡೆಯುತ್ತದೆ? ಕೊಂಕಣ ರೈಲು ಅಂತ ನೋಡ್ತೀವಿ. ಆ ಕೊಂಕಣ ರೈಲುದಿಂದ ಅತಿ ಹೆಚ್ಚು ಏನಪ್ಪ ಅಂದ್ರೆ ಅತಿ ಹೆಚ್ಚು ಲಾಭವನ್ನು ಅಥವಾ ಅತಿ ಹೆಚ್ಚು ಅನುಕೂಲವನ್ನು ಪಡಿತಕ್ಕಂಥ ರಾಜ್ಯಗಳು ಯಾವಂತ ಕೇಳಿದಾರ? ಆಪ್ಷನ್ಸ್ ನೋಡ್ರಿ ಇಲ್ಲಿ. ಆಪ್ಷನ್ಸ್ ಎ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಕೇರಳ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಕೇರಳ. ಮಧ್ಯಪ್ರದೇಶ್, ಕೇರಳ, ಗೋವಾ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ. ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಅಂತ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಕೊಟ್ಟರೆ ಗೋವಾನೂ ಐತಿ, ಇದ್ರೊಳಗೆ ಗೋವಾ ಐತಿ. ನೆಕ್ಸ್ಟ್ ಯಾವುದಪ್ಪ? ಕರ್ನಾಟಕ ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಹಾರಾಷ್ಟ್ರನೂ ಐತಿ. ಬಟ್ ಈಗ ಕೇರಳ ಬರೋದಿಲ್ಲ ರೀ, ಇದಕ್ಕೆ ಕೇರಳ ಬರೋದಿಲ್ಲ. ಬಟ್ ಇಲ್ಲಿ ನೋಡ್ರಿ ಮಧ್ಯಪ್ರದೇಶ್ ಅಂತ ಬರೋದಿಲ್ಲ, ಈ ಆಪ್ಷನ್ಸ್ ತಪ್ಪೈತ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ತಮಿಳುನಾಡು ಬರೋದಿಲ್ಲ, ಇದು ತಪ್ಪೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಕೇರಳ ಐತಿ, ಇದು ತಪ್ಪೈತಿ. ನೋಡ್ರಿ, ಈ ಆ್ಯಕ್ಚುಲಿ ಇದ್ರೊಳಗೆ ಆಪ್ಷನ್ಸ್ ಒಳಗೆ ಇದನ್ನು ಇಡಬಾರ್ದು. ಆದರೆ ಇದಕ್ಕೆ ಯಾವ್ದು ಸರಿ ಅಪ್ಪ ಅಂದ್ರೆ ಆಪ್ಷನ್ಸ್ ಏನೇ ಸರಿ. ಇದಕ್ಕೆ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಮೂರು ರಾಜ್ಯಗಳು ಮಾತ್ರ ಏನಾಗ್ತಾವಪ್ಪ ಅಂದ್ರೆ ಈ ಕೊಂಕಣ ಕರಾವಳಿಯ ರೈಲಿನಿಂದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಲಾಭವನ್ನು ಪಡಿತಕ್ಕಂಥ 3 ರಾಜ್ಯಗಳಂತ ನೋಡ್ತೀವಿ. ಒಂದು ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತೇಳಿ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಆನ್ಸರ್. ಕೇರಳ ಬರೋದಿಲ್ಲ ರೀ ಇದ್ರೊಳಗೆ. ಕೇರಳ ಅಂತಂದ್ರೆ ಬರೋದಿಲ್ಲ. ಇದಕ್ಕೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಹಾಗಾದ್ರೆ ಕೊಂಕಣ ಕರಾವಳಿ ಅಂತಂದ್ರೆ ಏನು? ಕೊಂಕಣ ರೈಲು ಅಂತಂದ್ರೆ ಏನು ಅಂತ ಐತಿ ಇಲ್ಲಿ ನೋಡ್ರಿ. ಈ ಕೊಂಕಣ ರೈಲು ಅಂತಕ್ಕಂಥ ಒಂದು ನಿಗಮ ಐತ್ರಿ. ಇದು ಕೊಂಕಣ ರೈಲು ಅಂತಕ್ಕಂಥದ್ದು ಏನ್ರಿ? ಇದು ಈ ಒಂದು ಏನಪ್ಪ ಅಂದ್ರೆ ನಿಗಮ. ಒಟ್ಟು ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ರೈಲು ವಲಯಗಳದಾವ್ರಿ. ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ರೈಲು ವಲಯಗಳಂದ್ರೆ 18 ರೈಲು ವಲಯಗಳದಾವೆ. ಎಷ್ಟು ರೈಲು ವಲಯಗಳದೆ? 18 + 1
ಒಂದು ಯಾವುದಪ್ಪ ಅಂದ್ರೆ ಈ ಕೊಂಕಣ ರೈಲು ನಿಗಮ ಅಂತ ನೋಡ್ತೀವಿ. ಈ ಕೊಂಕಣ ರೈಲು ನಿಗಮ ಸ್ಥಾಪನೆ ಆಗಿದ್ದು 1990 ಜುಲೈ 19 ಜುಲೈ 19ಕ್ಕೆ ಏನಾಗ್ತದಪ್ಪ ಅಂದ್ರೆ ಕೊಂಕಣ ರೈಲು ನಿಗಮ ಏನಂತಂದ್ರೆ ಆರಂಭಗೊಳ್ತದ. ಕೊಂಕಣ ರೈಲು ನಿಗಮ ಏನಾಗ್ತದ್ರಿ ಆರಂಭಗೊಳ್ತದ. ಆದ್ರೆ ಇದನ್ನು ಕ್ವಶನ್ಸ್ ಏನು ಕೇಳಿದ್ರೆ ಇದು ಕಾರ್ಯಾರಂಭ ಮಾಡಿದ್ದು ಯಾವಾಗ ಅಂತ ಕೇಳೋಣ. ಇದು ಕಾರ್ಯಾರಂಭ ಮಾಡಿದ್ದು ಯಾವಾಗ ಅಂತ ಕೇಳೋಣ. ಇದು ಕಾರ್ಯಾರಂಭ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1998 ಜನವರಿ 26. 1990 ಜುಲೈ 19ಕ್ಕೆ ಇದು ಸ್ಥಾಪನೆ ಆಗ್ತದ್ರಿ ಇದು ನಿಗಮ. ಆದರೆ ಇದು ಕಾರ್ಯಾರಂಭ ಮಾಡಿದ್ದು ಯಾವಪ್ಪ ಅಂದ್ರೆ 1998 ಜನವರಿ 26ಕ್ಕೆ ಕಾರ್ಯಾರಂಭ ಮಾಡಿರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಈ ಕೊಂಕಣ ರೈಲು ನಿಗಮ ಎಷ್ಟು ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದಪ್ಪ ಅಂದ್ರೆ 3 ರಾಜ್ಯಗಳಂತ ನೋಡ್ತೀವಿ. ಒಂದು ಗೋವಾ, ಇನ್ನೊಂದು ಯಾವಪ್ಪ ಅಂದ್ರೆ ಕರ್ನಾಟಕ, ಎರಡನೇದು ಯಾವ್ದ್ರಿ ಕರ್ನಾಟಕ, ಮೂರನೇದು ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ ಅಂತ ನೋಡ್ತೀವಿ. ಈ ಮೂರು ರಾಜ್ಯಗಳಿಗೆ ಅಂದ್ರೆ ಸಂಪರ್ಕ ಕರ್ನಾಟಕದ ಕರ್ನಾಟಕದ ಮಂಗಳೂರು ಬಂದರಿನಿಂದ ಮುಂಬೈ, ಮಹಾರಾಷ್ಟ್ರದ ಮುಂಬೈವರೆಗೆ ಏನಪ್ಪ ಅಂದ್ರೆ ಸಂಪರ್ಕವನ್ನು ಕಲ್ಪಿಸ್ತದೆ. ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಒಳಗೆ ಪ್ರಮುಖವಾಗಿ 59 ರೈಲು ನಿಲ್ದಾಣಗಳು. ಅದರೊಳಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು, ಆಮ್ಯಾಗ ಉಡುಪಿ, ಆಮ್ಯಾಗ ಗೋವಾದೊಳಗೆ ಮರ್ಮಗೋವಾ, ಪಣಜಿ, ನೆಕ್ಸ್ಟ್ ಮಹಾರಾಷ್ಟ್ರದೊಳಗೆ ಅಲ್ಲಿ ಕೊಲ್ಲಾಪುರ, ರತ್ನಗಿರಿ, ಮತ್ತು ಆಮ್ಯಾಗ ಏನಪ್ಪ ಅಂದ್ರೆ ರೋಹಾ, ಆಗ್ತಾ, ಮತ್ತು ಅಲ್ಲಿ ಮುಂಬೈ ಅಂತ ಏನು ಮಾಡ್ತಾವ ಕೊಲ್ಲಾಪುರ ಅಂತ ನೋಡ್ತೀವಿ. ಬಟ್ ಈ 3 ರಾಜ್ಯಗಳು ಏನಾಗ್ತಾವಪ್ಪ ಅಂದ್ರೆ ಈ 3 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಕೊಂಕಣ ಕರಾವಳಿ ರೈಲು ಒಂದು ನಿಗಮ ಹಾದು ಹೋಗ್ತಕ್ಕಂಥದ್ದು ನಾವು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇದ್ರ ಪರ್ಫೆಕ್ಟ್ ಆಗಿರ್ತಕ್ಕಂಥ ಗೊತ್ತಿರ್ಬೇಕು. ಹಾಗಾದ್ರೆ ಈ ಒಂದು ಕೊಂಕಣ ರೈಲು ಐತಲ್ರಿ, ಇದರ ಒಟ್ಟು ಉದ್ದ ಎಷ್ಟು ಐತಪ್ಪ ಅಂದ್ರೆ ಅಂದ್ರೆ 563 ಕಿಲೋಮೀಟರ್ ಉದ್ದ ಐತ್ರಿ. ಕೊಂಕಣ ರೈಲು ನಿಗಮದ ಒಟ್ಟು ಉದ್ದ ಕೊಂಕಣ ರೈಲು ಐತಲ್ರಿ, ಆ ಕೊಂಕಣ ರೈಲುದ ಒಟ್ಟು ಉದ್ದ ಎಷ್ಟು ಐತಪ್ಪ ಅಂದ್ರೆ 760 ಕಿಲೋಮೀಟರ್ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಇದ್ರ ಉದ್ದ ಐತಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಕೊಂಕಣ ಕರಾವಳಿ ಉದ್ದ 763, ಕರ್ನಾಟಕದೊಳಗೆ ಎಷ್ಟು ಐತೆ ಅಂದ್ರೆ 273 ಕಿಲೋಮೀಟರ್ ಇದರ ಉದ್ದ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದು ಕೊಂಕಣ ರೈಲು ನಿಗಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ರಾಜ್ಯಗಳಿಗೆ ಆಪ್ಷನ್ ಸಿ ಅದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪ್ರಮುಖ ನೀರಾವರಿಯ ಮೂಲವಾಗಿದೆ ಅಂತ ಕೇಳೋಣ. ಇಲ್ಲಿ ಕೆಳಗ 4 ಆಪ್ಷನ್ಸ್ ಕೊಟ್ಟಣ. ಅದರೊಳಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖವಾಗಿರ್ತಕ್ಕಂಥ ನೀರಾವರಿ ಮೂಲ ಅಂತ ಕೇಳಿದ ಇಲ್ಲಿ ನೋಡ್ರಿ 4 ಆಪ್ಷನ್ಸ್ ಅದಾವ. ಒಂದು ಕಾಲುವೆ, ಕೆರೆ, ಬಾವಿ ಮತ್ತು ಕೊಳವೆ ಬಾವಿ. ಇಲ್ಲಿ ಕಾಲುವೆ, ಕೆರೆ, ಬಾವಿ ಮತ್ತು ಕೊಳವೆ ಬಾವಿ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಾನ. ಸ್ವಲ್ಪ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ನೀರಾವರಿ ಅಂತಂದ್ರೆ ಏನೋ ಗೊತ್ತೈತಿ. ಏನ್ರಿ ನೀರಾವರಿ ಅಂತಂದ್ರೆ ಗೊತ್ತೈತಿ. ನೀರಾವರಿ ಅಂತ ನೋಡ್ತೀವಿ. ನೀರಾವರಿ ಅಂತಂದ್ರೆ ಏನು ಗೊತ್ತೈತಿ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪ್ರಮುಖ ನೀರಾವರಿಯ ಮೂಲವಾಗಿದೆ ಅಂತ. ನೀರಾವರಿ ಅಂತಂದ್ರೆ ಏನ್ರಿ? ಇಲ್ಲಿ ಮಳೆಯನ್ನು ಆಶ್ರಯಿಸದೆ ಕೃತಕ ನೀರಿನ ಮೂಲಗಳಾಗಿರ್ತಕ್ಕಂಥ ಕೆರೆ, ಬಾವಿ, ಹಳ್ಳ ಮತ್ತು ಕಾಲುವೆಗಳ ಮುಖಾಂತರವಾಗಿ ಹೊಲ ಗದ್ದೆಗಳಿಗೆ ಅಥವಾ ಭೂಮಿಗೆ ಅಂತಂದ್ರೆ ನೀರನ್ನು ಒದಗಿಸಿ ಬೆಳೆಗಳನ್ನ ಬೆಳೀತಕ್ಕಂಥ ಒಂದು ಪದ್ಧತಿಗೆ ನಾವು ಏನು ಕರಿತೀವಿ ರೀ? ನೀರಾವರಿ ಅಂತ ಕರಿತೀವಿ. ನಿಮ್ಗೆ ಗೊತ್ತೈತಿ. ಆ ನೀರಾವರಿ ಒಳಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಲ್ಲಿ 3 ವಿಧಗಳದಾವು. ನೀರಾವರಿ ಒಳಗೆ ಎಷ್ಟು ವಿಧಗಳದಾವ್ರಿ? ಪ್ರಮುಖವಾಗಿ ಏನಪ್ಪ ಅಂದ್ರೆ 3 ವಿಧಗಳು ಇರುವುದನ್ನು ನೋಡ್ತೀವಿ. ನೀರಾವರಿ ಒಳಗೆ ಎಷ್ಟು ವಿಧಗಳದಾವಪ್ಪ ಅಂದ್ರೆ 3 ವಿಧಗಳದಾವ. ಅದರೊಳಗೆ ಒಂದು ಯಾವತ್ತಪ್ಪ ಅಂದ್ರೆ ಬಾವಿ ನೀರಾವರಿ. ಯಾವ ನೀರಾವರಿ? ಬಾವಿ ನೀರಾವರಿ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವತ್ತಪ್ಪ ಅಂದ್ರೆ ಎರಡನೇದು ಯಾವ್ದು ಅಂದ್ರೆ ಬಾವಿ ನೀರಾವರಿ. ಇನ್ನೊಂದು ಯಾವತ್ತಪ್ಪ ಅಂದ್ರೆ ಕಾಲುವೆ ನೀರಾವರಿ. ಯಾವ ನೀರಾವರಿ? ಕಾಲುವೆ ನೀರಾವರಿ ಅಂತ ನೋಡ್ತೀವಿ. ಮೂರನೇದು ಯಾವಪ್ಪ ಅಂದ್ರೆ ಕೆರೆ ನೀರಾವರಿ. ಇನ್ನು ನೆಕ್ಸ್ಟ್ 4ನೇದು ಇನ್ನೊಂದು ಬರ್ತದೆ ಇತರೆ ನೀರಾವರಿ ಅಂತ ನೋಡ್ತೀವಿ. ಯಾವುದ್ರಿ? ಇತರೆ ನೀರಾವರಿ ಒಳಗೆ ಅಲ್ಲಿ ಹನಿ ನೀರಾವರಿ ಇರ್ಬೋದು, ನೆಕ್ಸ್ಟ್ ತುಂತುರು ನೀರಾವರಿ ಇರ್ಬೋದು. ಅವೆಲ್ಲವೂ ಏನಪ್ಪ ಅಂದರೆ ಇತರೆ ನೀರಾವರಿಗೆ ಸಂಬಂಧಪಟ್ಟಂತೆ ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ ಅಂತೇಳಿ 3 ಪ್ರಮುಖವಾಗಿರ್ತಕ್ಕಂಥ ವಿಧಗಳದಾವೆ. ಈ ಬಾವಿ ನೀರಾವರಿ ಐತಲ್ರಿ, ನೀರಾವರಿಯೊಳಗೆ ಅತಿ ಹೆಚ್ಚು ನೀವು ನೀರಾವರಿಯನ್ನು ಕಲ್ಪಿಸ್ತಕ್ಕಂಥ ಒಂದು ಇದಪ್ಪ ಅಂದ್ರೆ ವೆಲ್ ಇರಿಗೇಷನ್ ಅಥವಾ ಬಾವಿ ನೀರಾವರಿ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾವಿ ನೀರಾವರಿಯ ಒಟ್ಟು ಕ್ಷೇತ್ರ ಎಷ್ಟೈತಪ್ಪ ಅಂದ್ರೆ 17.81 ಲಕ್ಷ 17.81 ಲಕ್ಷ ಹೆಕ್ಟೇರ್ ಪ್ರದೇಶ ಐತ್ರಿ. ಹೆಕ್ಟೇರ್ ಅಂತ ನೋಡ್ತೀವಿ. ಹೆಕ್ಟರ್ ಒಳಗೆ ಹೇಳ್ಬೇಕ್ರಿ ಇದನ್ನು 17.81 ಲಕ್ಷ ಹೆಕ್ಟೇರ್ ಐತ್ರಿ. ಇನ್ನು ಕಾಲುವೆ ನೀರಾವರಿದು ಎಷ್ಟು ಐತಪ್ಪ ಅಂದ್ರೆ 11.8 ಲಕ್ಷ ಹೆಕ್ಟೇರ್ ಐತಿ. ಇನ್ನು ಕೆರೆ ನೀರಾವರಿದು ಎಷ್ಟು ಐತಪ್ಪ ಅಂದ್ರೆ 5.6 ಲಕ್ಷ ಹೆಕ್ಟೇರ್ ಪ್ರದೇಶ ಐತಿ. 5.6 ಲಕ್ಷ ಹೆಕ್ಟೇರ್ ಐತಿ. ಸಾರಿ 5 ಪಾಯಿಂಟ್ ಅಲ್ಲ,
ಕಾಲುವೆ ನೀರಾವರಿ ಎಷ್ಟೈತಪ್ಪ ಅಂದ್ರೆ 1.6 ಲಕ್ಷ ಹೆಕ್ಟರ್ ಪ್ರದೇಶ ಹೆಕ್ಟರ್ ಕ್ಷೇತ್ರ ಏನಪ್ಪ ಅಂದ್ರೆ ಕೆರೆ ನೀರಾವರಿ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ ನಮಗೆ ಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬಾವಿ ನೀರಾವರಿ ಅಂತ ನೋಡ್ತೀವಿ. ಇದ್ರೊಳಗೆ 17.81 ಲಕ್ಷ ನಮ್ಮ ಬಾವಿ ನೀರಾವರಿ ನಮ್ಮ ರಾಜ್ಯದೊಳಗೆ ಎಷ್ಟು ರೀ 17.81 ಲಕ್ಷ ಹೆಕ್ಟರ್ ಪ್ರದೇಶ ಏನಪ್ಪ ಅಂದ್ರೆ ನೀರಾವರಿಯನ್ನು ಬಾವಿ ನೀರಾವರಿ ಕಲ್ಪಿಸ್ತದ. ಅದರೊಳಗೆ ಬಾವಿ ನೀರಾವರಿಗಳು 2 ವಿಧಗಳವು. ಒಂದು ಯಾವುದಪ್ಪ ಅಂದ್ರೆ ತೆರೆದ ಬಾವಿ ಅಂತ ನೋಡ್ತೀವಿ. ಒಂದು ಯಾವುದ್ರಿ ತೆರೆದ ಬಾವಿ ಅಂತೇಳಿ, ಒಂದು ತೆರೆದ ಬಾವಿ, ಇನ್ನೊಂದು ಯಾವಪ್ಪ ಅಂದ್ರೆ ಮತ್ತು ಮುಚ್ಚಿದ ಬಾವಿ ಅನ್ಬಾರ್ದು. ಇನ್ನು ಒಂದು ತೆರೆದ ಬಾವಿ, ಎರಡನೇದು ಯಾವಪ್ಪ ಅಂದ್ರೆ ಕೊಳವೆ ಬಾವಿ ಅಂತೇಳಿ. ಯಾವ ಬಾವಿ ರೀ? ಕೊಳವೆ ಬಾವಿ ಅಂತ ನೋಡ್ತೀವಿ. ಒಂದು ತೆರೆದ ಬಾವಿ, ಇನ್ನೊಂದು ಯಾವ್ದು ರೀ? ಕೊಳವೆ ಬಾವಿ. ಈ ತೆರೆದ ಬಾವಿ ಎಷ್ಟೈತಪ್ಪ ಅಂದ್ರೆ 3 ಏನಪ್ಪ ಅಂದ್ರೆ 3.49% ಐತಿ. 3 ಎಷ್ಟು ರೀ? 1 ನಿಮಿಷ ರೀ. ಇಲ್ಲಿ ಇದು ಎಷ್ಟು ಪರ್ಸೆಂಟ್? 3 ಐತ್ರಿ. ಇದು 14.2 14.02% ಐತಿ. 14.02% ಇತ್ತಂದ್ರೆ ಇಲ್ಲಿ 14.02% ಐತಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ಎಷ್ಟು ರೀ? 17.8 ಐತ್ರಿ. ಇದ್ರೊಳಗೆ 14 ಏನಪ್ಪ ಅಂದ್ರೆ 02% ಏನಪ್ಪ ಅಂದ್ರೆ ತೆಗಿಬೇಕು. ಇಲ್ಲಿ 11 ಆಯ್ತು, ಅಂದ್ರೆ 9 ಉಳಿತು, 79 ಆಯ್ತು. ಹೌದ್ರಿ? 79 ಆಯಿತು, 4 ಅದ್ರ 3 ಉಳಿತು, ಇದು 0 ಆಯಿತು. ಓಕೆ, ಇಲ್ಲಿ 3 ಏನಪ್ಪ ಅಂದ್ರೆ 79 ಲಕ್ಷ ಹೆಕ್ಟರ್ ಪ್ರದೇಶ. ಇದು ತೆರೆದ ಬಾವಿಯ ಒಟ್ಟು ಕ್ಷೇತ್ರ ಎಷ್ಟೈತಪ್ಪ ಅಂದ್ರೆ 3.79 ಲಕ್ಷ ಏನಪ್ಪ ಅಂದ್ರೆ ಹೆಕ್ಟೇರ್ ಪ್ರದೇಶ ಐತಿ. ಇನ್ನು ಇದ್ರದ್ದು ಎಷ್ಟೈತಪ್ಪ ಅಂದ್ರೆ ಇದ್ರದ್ದು ಎಷ್ಟು ಲಕ್ಷ ಹೆಕ್ಟೇರ್ ಪ್ರದೇಶ ಹೆಕ್ಟೇರ್ ಇರೋದನ್ನು ನಾವು ಇಲ್ಲಿ ನೋಡ್ತೀವಿ ನೋಡ್ರಿ. ತೆರೆದ ಬಾವಿಯ ಒಟ್ಟು ಕ್ಷೇತ್ರ ಎಷ್ಟು ಅಂದ್ರೆ 3.79 ಲಕ್ಷ ಹೆಕ್ಟೇರ್ ಐತಿ. ಕೊಳವೆ ಬಾವಿಯ ಒಟ್ಟು ಕ್ಷೇತ್ರ 14.2 ಲಕ್ಷ ಹೆಕ್ಟೇರ್ ಪ್ರದೇಶ ಏನಪ್ಪ ಅಂದ್ರೆ ಈ ಕೊಳವೆ ಬಾವಿ ನೀರಾವರಿ ಇರೋದನ್ನು ನಾವು ನೋಡ್ತೀವಿ. ಇನ್ನು ನೋಡ್ರಿ ಇದ್ರದ್ದು ಅಂತೆ ಕಾಲುವೆ ನೀರಾವರಿದು ಕಡಿಮೆ ಐತಿ, ಕೆರೆ ನೀರಾವರಿದು ಸಹ ಏನಪ್ಪ ಅಂದ್ರೆ ಕಡಿಮೆ ಇರುವುದನ್ನು ನೋಡ್ತೀವಿ. ಆದ್ರೆ ಬಾವಿ ನೀರಾವರಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಅಂದ್ರೆ 17.81 ಲಕ್ಷ ಹೆಕ್ಟೇರ್ ಇದ್ರೆ ಅದರೊಳಗೆ ಕೊಳವೆ ಬಾವಿಯ ಕ್ಷೇತ್ರ ಏನಪ್ಪ ಅಂದ್ರೆ ಅತಿ ಹೆಚ್ಚು ಇರುವುದನ್ನು ನೋಡ್ತೀವಿ. ಅದಕ್ಕೆ ಈ ಒಳಗೆ ಕರ್ನಾಟಕದಲ್ಲಿ ಪ್ರಮುಖ ನೀರಾವರಿ ಮೂಲ ಒಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಒಂದು ನೀರಾವರಿಯ ಯಾವುದಪ್ಪ ಅಂದ್ರೆ ಕೊಳವೆ ಬಾವಿ. ಯಾವುದ್ರಿ? ಕೊಳವೆ ಬಾವಿ. ಬಾವಿ ನೀರಾವರಿ ಒಳಗೆ 2, ಒಂದು ತೆರೆದ ಬಾವಿ, ಕೊಳವೆ ಬಾವಿ. ಅದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಕೊಳವೆ ಬಾವಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಕ್ಷೇತ್ರ, ಅತಿ ಹೆಚ್ಚು ಕರ್ನಾಟಕದ ಪ್ರಮುಖ ನೀರಾವರಿಯ ಮೂಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವುದ್ರಿ? ನಾವು ಕೊಳವೆ ಬಾವಿ ಅಂತ ನೋಡ್ತೀವಿ. ಇತ್ತೀಚೆಗೆ ಅಂತೀವಿ ಅತಿ ತೆರೆದ ಬಾವಿ ಅಂತ ತೆಗಿಯೋದನ್ನ ಇಲ್ರಿ, ಹೈಯೆಸ್ಟ್ ಏನಪ್ಪ ಅಂದ್ರೆ ನಮ್ಮ ಭಾರತ ಒಳಗಾಯ್ತು, ನಮ್ಮ ಕರ್ನಾಟಕ ಒಳಗಾಯ್ತು ಹೈಯೆಸ್ಟ್ ಕೊಳವೆ ಬಾವಿನೇ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನು ಕರ್ನಾಟಕವು ಆಲಮಟ್ಟಿ ಅಣೆಕಟ್ಟೆಯನ್ನು ಆಗಬೇಕು. ಯಾವ್ದ್ರೆ ಅಣೆಕಟ್ಟಿನ ಎತ್ತರವನ್ನು ಏರಿಸಬಾರದು ಎಂದು ತಡೆ ಕೋರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿರುವ ರಾಜ್ಯ ಯಾವುದಂತ ಕೇಳಿದಾನೆ. ಇಲ್ಲಿ ಕರ್ನಾಟಕ ಏನೋ ಕೃಷ್ಣಾ ನದಿಗೆ ಅಡ್ಡಲಾಗಿ ನಮ್ಮ ಕರ್ನಾಟಕ ಒಳಗೆ ಏನಪ್ಪ ಅಂದ್ರೆ ಆಲಮಟ್ಟಿ ಅಂತಕ್ಕಂಥ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಏನಪ್ಪ ಅಂದ್ರೆ ಹೆಚ್ಚಿಸಬಾರ್ದು ಅಂತ ತಿಳ್ಕೊಂಡ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ನೋಡ್ತೀವಿ, ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ನೋಡ್ತೀವಿ. ಆ ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸಿರ್ತಕ್ಕಂಥ ರಾಜ್ಯ ಯಾವುದಂತ ಕೇಳಿದಾನೆ. ಇಲ್ಲಿ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಮತ್ತು ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಇಲ್ಲಿ ನಮಗೊಂದು ಗೊತ್ತಿರಬೇಕು, ಕಾವೇರಿ ನದಿ ಅಂತ ನೋಡ್ತೀವಿ, ಕೃಷ್ಣಾ ನದಿ ಅಂತ ನೋಡ್ತೀವಿ. ಕೃಷ್ಣಾ ನದಿಗೆ ಏನಪ್ಪ ಅಂದ್ರೆ ಈ ಒಂದು ಆಲಮಟ್ಟಿ ಅಣೆಕಟ್ಟು ಐತಿ. ಅದು ಏನಪ್ಪ ಅಂದ್ರೆ ಈ ಕೃಷ್ಣಾ ನದಿ ಏನಪ್ಪ ಅಂದ್ರೆ ಆಲಮಟ್ಟಿ ಕೃಷ್ಣಾ ನದಿ ತಮಿಳುನಾಡದೊಳಗೆ ಹರಿಯೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಗೋವಾ ರಾಜ್ಯದಾಗ ಅಂತ ತಮಿಳುನಾಡು, ಈ ಗೋವಾ ರಾಜ್ಯದೊಳಗೂ ಏನಪ್ಪ ಅಂದ್ರೆ ಕೃಷ್ಣಾ ನದಿ ಹರಿಯೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮಹಾರಾಷ್ಟ್ರದೊಳಗೆ ಕೃಷ್ಣಾ ನದಿ ಕಂಡು ಬರ್ತದೆ, ಆಂಧ್ರ ಪ್ರದೇಶದೊಳಗೂ ಐತಿ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಳಗೂ ಏನಪ್ಪ ಅಂದ್ರೆ ಈ ಒಂದು ಕೃಷ್ಣಾ ನದಿ ಹರಿತಕ್ಕಂಥದ್ದು ನೋಡ್ತೀವಿ. ಬಟ್ ಈ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಎತ್ತಿಸಬಾರ್ದು ಅಂತೇಳಿ ಇದಕ್ಕೆ ಸರ್ವೋಚ್ಚ ಅಥವಾ ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸಿರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ. ಯಾವುದ್ರಿ? ಆಂಧ್ರ ಪ್ರದೇಶ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಇದಕ್ಕೆ ಸರಿಯಾದ ಆನ್ಸರ್ ಅಂತ ನಮಗೆ ಇಲ್ಲಿ ಗೊತ್ತಾಯ್ತು ಯಾವುದು ಅಂತೇಳಿ. ಯಾವುದ್ರಿ? ನಮಗೆ ಸರಿಯಾದ ಆನ್ಸರ್ ಯಾವುದು ಅಂತ ಗೊತ್ತಾಯ್ತು. ಯಾವುದ್ರಿ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನಪ್ಪ ಅಂದ್ರೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಆಲಮಟ್ಟಿ ಅಣೆಕಟ್ಟು ಅಂತ ನೋಡ್ತೀವಿ. ಯಾವುದ್ರಿ? ಆಲಮಟ್ಟಿ. ಈ ಆಲಮಟ್ಟಿ ಅಣೆಕಟ್ಟು ಅಂತ ನೋಡ್ತೀವಿ. ಹಾಗಾದ್ರೆ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆಪ್ಪ ಅಂದ್ರೆ ಕೃಷ್ಣಾ ನದಿ ಅಡ್ಡಲಾಗಿ. ಯಾವ್ರಿ? ಕೃಷ್ಣಾ ಅಂತ ನೋಡ್ತೀವಿ.
ಆ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಅಂತ ನೋಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಬಳಿ ಏನು ಮಾಡಿದಾರಪ್ಪ ಅಂದ್ರೆ ಈ ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಾರೆ. ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ. ಯಾವಾಗ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ಕರೀತಾರೆ. ಇದನ್ನ 1964 ಮೇ 22ರಂದು ಏನು ಮಾಡ್ತಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಅಡಿಗಲ್ಲನ್ನು ಹಾಕ್ತಾರೆ. ಅಡಿಗಲ್ಲನ್ನು ಹಾಕಿ ಏನು ಮಾಡ್ತಾರೆ ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಇವರ ಒಂದು ಸವಿ ನೆನಪಾಗಿ 2006 ಒಳಗೆ ಏನು ಮಾಡ್ತಾರೆ ಅಂದ್ರೆ ಆಲಮಟ್ಟಿ ಅಣೆಕಟ್ಟಿಗೆ ಏನು ಮಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ಪುನರ್ನಾಮಕರಣ ಮಾಡಿರುವುದನ್ನು ನಾವಿಲ್ಲೇ ನೋಡ್ತೀವಿ ಸರ್. ಹಾಗಾದ್ರೆ ಈ ಒಂದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟಿನ ಎತ್ತರ ಎಷ್ಟೈತೆ ಅಂದರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇದರ ಎತ್ತರ ಎಷ್ಟೈತೆ ಅಂದ್ರೆ 52 ಮೀಟರ್. ಎಷ್ಟ್ರಿ? 52 ಮೀಟರ್ ಅಥವಾ 519.6 ಮೀಟರ್ ಅಂತ ನೋಡ್ತೀವಿ. ಇದು ಸಮುದ್ರ ಮಟ್ಟದಿಂದ, ಇದು ಏನಪ್ಪ ಅಂದ್ರೆ ನೆಲಮಟ್ಟದಿಂದ ಎತ್ತರ ಇದ್ರೆ ಇದು ಸಮುದ್ರ ಮಟ್ಟದಿಂದ ಎತ್ತರ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಅಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನಮಗೆ ಏನು ಮಾಡಿತ್ತಪ್ಪ ಅಂತಂದ್ರೆ ಈ ಸುಪ್ರೀಂ ಕೋರ್ಟ್ ನಮಗೆ ಆದೇಶ ಮಾಡಿತ್ತು ಏನಂತಂದ್ರೆ 504.25 ಮೀಟರ್. 504 ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಯಾವ ಈ ಡಾಟಾ ನೆನ್ಪಿಟ್ಕೊಳ್ಬೇಕು. ಏನು ಹೇಳಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಮನವಿ ನಮಗೆ ಪರ್ಮಿಷನ್ ಕೊಟ್ಟಿತ್ತು. ಏನಂತೇಳಿ ಈಗಾಗಲೇ ಇರುವ ಆಲಮಟ್ಟಿ ಅಣೆಕಟ್ಟಿನ 519.6 ಮೀಟರ್ ಇದ್ದಿರ್ತಕ್ಕಂಥ ಅಣೆಕಟ್ಟಿನ ಎತ್ತರವನ್ನು 524.25 ಮೀಟರ್ಗೆ ನೀವು ಹೆಚ್ಚಿಸ್ಕೊಳ್ಬೋದು ಅಂತೇಳಿ ಮಾಡಿತ್ತು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ನಮ್ಗೆ ಏನಂತಂದ್ರೆ ಪರ್ಮಿಷನ್ ಕೊಟ್ಟಿತ್ತು. ಈ ಒಂದು ಅಣೆಕಟ್ಟಿನ ಎತ್ತರವನ್ನು ನೀವು ಹೆಚ್ಚಿಸಬಾರ್ದು ಅಂತ ತಿಳ್ಕೊಂಡು ಆಂಧ್ರ ಪ್ರದೇಶ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನಪ್ಪ ಅಂದ್ರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಏನು ಮಾಡ್ತೀವಿ ಅಂದ್ರೆ ಮನವಿಯನ್ನು ಸಲ್ಲಿಸಿದೆ. ಏನು ಮಾಡೈತ್ರಿ? ಮನವಿಯನ್ನು ಸಲ್ಲಿಸಿರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟಿಗೆ ಈ 519.6 ಮೀಟರ್ದಿಂದ 524.5 ಮೀಟರ್ಗೆ ನಾವು ಏನಾದ್ರೆ ಈ ಅಣೆಕಟ್ಟಿನ ಎತ್ತರವ ಏನಾದ್ರೆ ನಾವು ಹೆಚ್ಚಿಸುವ ಅಂದ್ರೆ ನಮ್ದು 130 TMC ನೀರಿನ ಸಂಗ್ರಹಾಂಶ ಸಾಮರ್ಥ್ಯ ಏನಪ್ಪ ಅಂದ್ರೆ ಹೆಚ್ಚಾಗ್ತದೆ ರೀ. ಎಷ್ಟಾಗತ್ತೆ ರೀ? 130 TMC ನೀರಿನ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗುವುದನ್ನು ನೋಡ್ತೀವಿ. ಈಗ ಪ್ರಸ್ತುತ ಎಷ್ಟೈತಪ್ಪ ಅಂದ್ರೆ 123 TMC ನೀರಿನ ಸಂಗ್ರಹಣ ಸಾಮರ್ಥ್ಯ ಐತಿ. 123 ನೀರಿನ TMC ಸಂಗ್ರಹಣ ಸಾಮರ್ಥ್ಯ ಇತ್ತ. ಅದಕ್ಕೆ ಇದನ್ನು ಹೆಚ್ಚಿಸಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿಪ್ಪ ಅಂದ್ರೆ ಆಂಧ್ರ ಪ್ರದೇಶ ಸರ್ಕಾರ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಸರ್ ಯಾವುದಪ್ಪ ಅಂದ್ರೆ ಆಂಧ್ರ ಪ್ರದೇಶ. ಯಾವುದ್ರಿ? ಆಂಧ್ರ ಪ್ರದೇಶ ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳವನ್ನು ಬೆಳೆಯುವ ಜಿಲ್ಲೆಗಳು ಅಂತ ಕೇಳಿದಾನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೀತಕ್ಕಂಥ ಜಿಲ್ಲೆಗಳು ಯಾವುದು ಅಂತ ಕೇಳಿದ ನೋಡ್ರಿ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ ವಿಜಯಪುರ, ಗುಲ್ಬರ್ಗ, ಧಾರವಾಡ, ಬೆಂಗಳೂರು, ಚಿತ್ರದುರ್ಗ, ಹಾಸನ, ಉತ್ತರ ಕನ್ನಡ, ಹಾವೇರಿ, ಹಾಸನ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೀತಕ್ಕಂಥ ಜಿಲ್ಲೆಗಳು ಅಂತಂದ್ರೆ ವಿಜಯಪುರ ಬರ್ತೈತೆ ರೀ. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಜೋಳ ಬೆಳೀತಾರೆ ರೀ. ಈ ಕರ್ನಾಟಕದೊಳಗೆ ಹೈಯೆಸ್ಟ್ ಜೋಳ ಅಂತ ನೋಡ್ತೀವಿ, ಅಥವಾ ಅದಕ್ಕೆ ಇಂಗ್ಲೀಷ್ ಒಳಗೆ ಜೋವಾರ್ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ಜೋವಾರ್ ಅಂತ ಕರೀತಾರೆ. ಜೋಳ ಅಥವಾ ಜೋವಾರ್ ಅಂತ ನೋಡ್ತೀವಿ. ಹೈಯೆಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವುದಪ್ಪ ಅಂದ್ರೆ ವಿಜಯಪುರ. ಯಾವ್ದು ಸರ? ವಿಜಯಪುರ ಅಂತ ನೋಡ್ತೀವಿ. ವಿಜಯಪುರವನ್ನು ಬಿಟ್ಟರೆ ವಿಜಯಪುರ ಮತ್ತು ಕಲಬುರಗಿ ಅಂತ ನೋಡ್ತೀವಿ. ವಿಜಯಪುರ ಮತ್ತು ಕಲಬುರಗಿ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಏನು ಮಾಡ್ತಾವಪ್ಪ ಅಂದ್ರೆ ಜೋಳವನ್ನು ಉತ್ಪಾದನೆ ಮಾಡ್ತಾವ. ಅದಕ್ಕೆ ಇಲ್ಲಿ ಆಪ್ಷನ್ಸ್ ಒಳಗೆ ವಿಜಯಪುರ, ಕಲಬುರಗಿನ ಐತಿ ಮತ್ತು ಮುಂದೆ ಧಾರವಾಡನ್ನು ಕೊಟ್ಟಿದ್ದಾನ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಜೋಳ ಅಂತಕ್ಕಂಥದ್ದು ಕರ್ನಾಟಕದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಆಹಾರದ ಬೆಳೆಯೊಳಗೆ ಇದು ಒಂದು. ಜೋಳ ಉತ್ಪಾದನೆ ಒಳಗೆ ನಮ್ಮ ಕರ್ನಾಟಕ ಜೋಳ ಉತ್ಪಾದನೆಯಲ್ಲಿ ಯಾವುದರ ಉತ್ಪಾದನೆಯಲ್ಲಿ ಸರ? ಜೋಳ ಅಂತ ನೋಡ್ತೀವಿ. ಈ ಜೋಳದ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ರಾಜ್ಯದ ನಂತರ ಯಾವ ರಾಜ್ಯದ ನಂತರ ರೀ? ಮಹಾರಾಷ್ಟ್ರ ಅಂತ ನೋಡ್ತೀವಿ. ಈ ಮಹಾರಾಷ್ಟ್ರ ರಾಜ್ಯದ ನಂತರ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯದ ನಂತರ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿ ಇರುವುದನ್ನು ನೋಡ್ತೀವಿ. ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿತಿ? ಇಲ್ಲಿ 1ನೇ ಸ್ಥಾನದೊಳಗೈತಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಜೋಳ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ವಿಜಯಪುರ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಜೋಳದ ವೈಜ್ಞಾನಿಕ ಹೆಸರು ಏನ್ರಿ? ಜೋಳದ ವೈಜ್ಞಾನಿಕ ಹೆಸರು ಸೋರ್ಗಮ್ ವಲ್ಗರಿ. ಯಾವುದ್ರಿ? ಸೋರ್ಗಮ್
ಸೋರ್ಗಮ್ ವಲ್ಗರೆ ಅಂತ ಬರ್ತದ. ಸೋರ್ಗಮ್ ವಲ್ಗರೆ ಅಂತಕ್ಕಂಥದ್ದು ಸೋರ್ಗಮ್ ವಲ್ಗರೆ ಅಂತಕ್ಕಂಥದ್ದು ಜೋಳದ ವೈಜ್ಞಾನಿಕ ಹೆಸರು ಅಂತ ನೋಡ್ತೀವಿ. ಇದನ್ನು ಭಾಳ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಇಲ್ಲಿ ನೋಡ್ರಿ, ಆಹಾರದ ಬೆಳೆಗಳಿರ್ಬೋದು, ವಾಣಿಜ್ಯ ಬೆಳೆಗಳಿರ್ಬೋದು, ತೋಟಗಾರಿಕಾ ಬೆಳೆಗಳು ಯಾವ್ಯಾವ್ದವಲ್ರಿ ಅವುಗಳ ಒಂದು ವೈಜ್ಞಾನಿಕ ಹೆಸರನ್ನು ಕಂಪಲ್ಸರಿ ನೆನಪಿಟ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ಭತ್ತದ ವೈಜ್ಞಾನಿಕ ಹೆಸರು ವರೈಸ ಸಟೈವ, ಆಮೇಲೆ ಏನಪ್ಪ ಅಂದ್ರೆ ಜೋಳದ ವೈಜ್ಞಾನಿಕ ಹೆಸರು ಸೊರ್ಗಮ್ ವಲ್ಗರೆ, ರಾಗಿಯ ವೈಜ್ಞಾನಿಕ ಹೆಸರು ಎಲಿಸೀನ್ ಕೋರಾಕಾನ್ ಅಂತ ನೋಡ್ತೀವಿ. ಮೆಕ್ಕೆಜೋಳದ ವೈಜ್ಞಾನಿಕ ಹೆಸರು ಜಿಮೆಸ್ ಅಂತ ಬರ್ತದ, ಹೌದ್ರಿ. ಬೇರೆ ಗೋಧಿಯ ವೈಜ್ಞಾನಿಕ ಹೆಸರು ಟ್ರಿಟಿಕಮ್ ಆಸ್ಟಿಯನ್ ಅಂತ ಬರ್ತದೆ. ಈ ರೀತಿ ಬೇರೆ ಬೇರೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ವೈಜ್ಞಾನಿಕ ಹೆಸರುಗಳು ಬರ್ತಾವೆ. ನೀವು ಒಂದು ಕಮೆಂಟ್ ಸೆಕ್ಷನ್ ಒಳಗೆ ಒಂದು ಕಮೆಂಟ್ ಹಾಕ್ಬೇಕ್ರಿ. ಏನಂತಂದ್ರೆ ಇಲ್ಲಿ ಗೋಡಂಬಿಯ ವೈಜ್ಞಾನಿಕ ಹೆಸರು ಅಂತೇಳಿ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ. ಗೋಡಂಬಿಯ ವೈಜ್ಞಾನಿಕ ಹೆಸರು ಯಾವುದು? ತೋಟಗಾರಿಕಾ ಬೆಳೆಗಳೊಳಗೆ ಗೋಡಂಬಿ ಅಂತ ಬರ್ತದ. ಆ ಗೋಡಂಬಿಯ ವೈಜ್ಞಾನಿಕ ಹೆಸರು ಅಂತೇಳಿ ನೀವು ಏನಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ಬೇಕ್ರಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಆಪ್ಷನ್ ಸಿ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸರ್ಕಾರ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಿದ ಸ್ಥಳ ಯಾವುದು ಅಂತಂದ್ರೆ ಈಗ ಸ್ಥಾಪನೆಯನ್ನು ಮಾಡಿದ್ದಾರೆ. ಏನ್ರಿ? ಕರ್ನಾಟಕ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈಸ್ ಟೆಕ್ನಾಲಜಿ ಪಾರ್ಕ್ ಅಂತ ಬರ್ತಾವೆ ಸರ್. ಅದನ್ನು ಎಲ್ಲಿ ಸ್ಥಾಪನೆ ಮಾಡ್ಬೇಕಂತೇಳಿ ಅವರು ಕರ್ನಾಟಕ ಸರ್ಕಾರ ಯೋಜನೆ ಹಾಕ್ಕೊಂಡಿದೆ ಅಂತ ಕೇಳಿದಾರೆ. ಅಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಸ್ಥಾಪನೆಯನ್ನು ಮಾಡಿದ್ದಾರೆ. ಒಂದು ರಾಣೆಬೆನ್ನೂರು, ಮಂಡ್ಯ ಮತ್ತು ಗಂಗಾವತಿ ಮತ್ತು ದಾವಣಗೆರೆ ಅಂತ ನೋಡ್ತೀವಿ. ಆ ಗಂಗಾವತಿ ಒಳಗೆ ಸ್ಥಾಪನೆ ಮಾಡಿ ಗಂಗಾವತಿಯ ಕಾರಟಗಿ ಅಂತ ಬರ್ತದೆ. ಗಂಗಾವತಿಯ ಕಾರಟಗಿ ಅಂತ ನೋಡ್ತೀವಿ. ಗಂಗಾವತಿಯ ಕಾರಟಗಿ ಒಳಗೆ ಏನಪ್ಪ ಅಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ ಇಲ್ಲಿ ಈ ಕರ್ನಾಟಕದೊಳಗೆ ಏನಪ್ಪ ಅಂದ್ರೆ ಇಲ್ಲಿ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪನೆ ಮಾಡಿರೋ ಅಕ್ಕಿ ಪಾರ್ಕ್ ಅಥವಾ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪನೆ ಮಾಡಿರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಅಕ್ಕಿ ಪಾರ್ಕ್ ಅಥವಾ ಅಕ್ಕಿ ಪಾರ್ಕ್ ಯಾವ ಪಾರ್ಕ್ ರೀ? ಅಕ್ಕಿ ಪಾರ್ಕ್ ಅಂತ ನೋಡ್ತೀವಿ. ಅಕ್ಕಿ ಪಾರ್ಕ್ ಅಥವಾ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಐತಪ್ಪ ಅಂತಂದ್ರೆ ಗಂಗಾವತಿಯ ಕಾರಟಗಿ ಒಳಗೆ ಏನಪ್ಪ ಅಂದ್ರೆ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡಿರುವುದು ನಾವು ಇಲ್ಲೇ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಮೆಣಸಿನಕಾಯಿ ಪಾರ್ಕ್ ಅಂತ ನೋಡ್ತೀವಿ. ಮೆಣಸಿನಕಾಯಿ ಯಾವುದ್ರಿ? ಮೆಣಸಿನಕಾಯಿ ಪಾರ್ಕ್ ನಮ್ಮ ಕರ್ನಾಟಕದೊಳಗೆ ಏನೈತ್ರಿ? ಹಾವೇರಿ ಜಿಲ್ಲೆ ಅಂತ ನೋಡ್ತೀವಿ ರೀ. ಯಾವ ಜಿಲ್ಲೆ? ಹಾವೇರಿ ಜಿಲ್ಲೆಯ ಬ್ಯಾಡಗಿ ಅಂತ ಬರ್ತದ. ಆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಒಳಗೆ ಕರ್ನಾಟಕದಲ್ಲಿ ಏನಂತಂದ್ರೆ ಮೆಣಸಿನಕಾಯಿ ಪಾರ್ಕ್ ಇರ್ತಕ್ಕಂಥದ್ದು ನೋಡೋದು ನೋಡಿ. ಇನ್ನು ನೆಕ್ಸ್ಟ್ ರೇಷ್ಮೆ ಪಾರ್ಕ್. ನಮ್ಮ ಕರ್ನಾಟಕದೊಳಗೆ ರೇಷ್ಮೆ ಪಾರ್ಕ್ನ ಎಲ್ಲಿ ಸ್ಥಾಪನೆ ಮಾಡಿಲ್ಲ? ರಾಮನಗರ. ಎಲ್ರಿ? ರಾಮನಗರ ಅಂತ ನೋಡ್ತೀವಿ. ರಾಮನಗರ ಒಳಗೆ ಕರ್ನಾಟಕದೊಳಗೆ ರೇಷ್ಮೆ ಪಾರ್ಕ್ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲವೊಂದಷ್ಟು ಪಾರ್ಕ್ಗಳದಾವ. ಅದರೊಳಗೆ ಅಕ್ಷಯ ಆಹಾರ ಪಾರ್ಕ್ ಅಂತ ನೋಡ್ತೀವಿ. ಅಕ್ಷಯ ಆಹಾರ ಪಾರ್ಕ್ ಅಂತ ಬರ್ತದ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಅಂತ ನೋಡ್ತೀವಿ. ಆ ಚಿತ್ರದುರ್ಗ ಹಿರಿಯೂರಾಗ ಅಕ್ಷಯ ಆಹಾರ ಪಾರ್ಕ್ ಇರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಆಹಾರ ಪಾರ್ಕ್ ಅಥವಾ ಫುಡ್ ಪಾರ್ಕ್ ಅಂತ ಬರ್ತದೆ. ಅಕ್ಷಯ ಆಹಾರ ಪಾರ್ಕ್ ಅಷ್ಟೇ ರೀ. ಆಹಾರ ಪಾರ್ಕ್ ಅಥವಾ ಫುಡ್ ಪಾರ್ಕ್ ಅಂತ ನೋಡ್ತೀವಿ. ಇದು ತುಮಕೂರು ಜಿಲ್ಲೆಯ ವಸಂತ ನರಸಾಪುರ ಅಂತ ತುಮಕೂರು ಜಿಲ್ಲೆಯ ವಸಂತ ನರಸಾಪುರ ಅಂತ ಬರ್ತದೆ. ಅಲ್ಲಿ ಫುಡ್ ಪಾರ್ಕ್ ಅಥವಾ ಆಹಾರದ ಪಾರ್ಕ್ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಮೆಕ್ಕೆಜೋಳ ಪಾರ್ಕ್ ಅಂತ ಬರ್ತದೆ. ಯಾವುದ್ರಿ? ಮೆಕ್ಕೆಜೋಳ ನಮ್ಮ ಕರ್ನಾಟಕದೊಳಗೆ ಮೆಕ್ಕೆಜೋಳ ಪಾರ್ಕ್ ಎಲ್ಲ ಐತಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಅಂತ ಕಂಡು ಆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರೊಳಗೆ ಈ ಒಂದು ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅಥವಾ ಮೆಕ್ಕೆಜೋಳ ಪಾರ್ಕ್ ಇರುವುದನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ಬೇರೆ ಇನ್ನೊಬ್ಬಯೋ ಅಗ್ರಿ ಪಾರ್ಕ್ ಅಂತ ಬರ್ತದೆ. ಕೋಲಾರ ಜಿಲ್ಲೆ ಮಾಲೂರು ಅಂತ ಬರ್ತದೆ. ಅಲ್ಲಿ ಇನ್ನೊಬ್ಬಯೋ ಅಗ್ರಿ ಪಾರ್ಕ್ ಇರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಗ್ರೀನ್ ಫುಡ್ ಪಾರ್ಕ್ ಅಂತ ನೋಡ್ತೀವಿ. ಬಾಗಲಕೋಟೆ ಜಿಲ್ಲೆ ಒಳಗೆ ಗ್ರೀನ್ ಫುಡ್ ಪಾರ್ಕ್ ಎಲ್ಲ ಐತ್ರಿ ಬಾಗಲಕೋಟೆ ಒಳಗೆ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಪಾರ್ಕ್ಗಳದಾವೆ. ಮತ್ತು ಚಾಕ್ಲೇಟ್ ಪಾರ್ಕ್ ಇದ್ದದ್ದು ಅವು ಮತ್ತು ಬೇರೆ ಬೇರೆ ಪಾರ್ಕ್ಗಳದಾವೆ. ಬಟ್ ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಲಿ ಮಹಿಳಾ ಪಾರ್ಕ್ ಅಂತ ನೋಡ್ತೀವಿ. ಎಲ್ರಿ? ರಾಮನಗರ ಒಳಗೆ. ಅವೆಲ್ಲವೂ ಏನಪ್ಪ ಅಂದ್ರೆ ಇವು ಸ್ವಲ್ಪ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವ ಅಂತೇಳಿ ಸ್ವಲ್ಪ ಬೋರ್ಡ್ ಮ್ಯಾಗ ಬರ್ದೇನಿ ರೀ. ಕರೆಕ್ಟಾಗಿ ನೀವು ಏನಪ್ಪ ಅಂದ್ರೆ ಇಷ್ಟ ಅಲ್ಲದೆ ಏನಪ್ಪ ಅಂದ್ರೆ ಮತ್ತು ಬೇರೆ ಯಾವ್ದಾದ್ರು ಪಾರ್ಕ್ಗಳು ಇದ್ದದ್ರ ಅವುಗಳನ್ನ ಪಟ್ಟಿ ಮಾಡ್ಕೋದು ಕೆಲಸ ಏನಪ್ಪ ಅಂದ್ರೆ ಇಲ್ಲಿ ರೆಡಿ ಮಾಡಿಕೊಡ್ರಿ. ಮುಂದಿನ ಎಕ್ಸಾಮ್ ಭಾಳ ತುಂಬ ಹೆಲ್ಪ್ ಆಗ್ತಾವೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮ ಸ್ಥಳ ಎಂದು ಕರೆಯುತ್ತಾರೆ? ಇಲ್ಲಿ ನೋಡ್ರಿ, ಕೆಳಗೆ 4 ಆಪ್ಷನ್ಸ್ ಕೊಟ್ಟಿನ. ಆ ಭಾರತದ ದೇಶದಲ್ಲಿ ಕಾಫಿ ಬೆಳೆಯುವ ಜನ್ಮಸ್ಥಳ ಯಾವುದಂತ ಕೇಳ ಅಂದ್ರೆ ಪ್ರಥಮವಾಗಿ ಭಾರತದಲ್ಲಿ ಕಾಫಿಯನ್ನು ಎಲ್ಲಿ ಬೆಳೆಯಲಾತು ಅಂತ ಕೇಳಿದಂಗೆ ಚಿಕ್ಕಮಗಳೂರು, ಬೆಂಗಳೂರು, ಮೈಸೂರು, ಕಾರವಾರ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ಸರ. ಇಲ್ಲಿ ನೋಡ್ರಿ, ನಾವು
ಕಾಫಿ ಅಂತ ನೋಡ್ತೀವಿ. ಕಾಫಿಯನ್ನು ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೀತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ಮೊದಲು ನಮ್ಗೆ ಗೊತ್ತಿರಬೇಕು ಕರ್ನಾಟಕ ಅಂತೇಳಿ. ಹೌದ್ರಿ, ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಕಾಫಿಯನ್ನು ಬೆಳೀತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೀತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ದೇಶ ಯಾವುದಪ್ಪ ಅಂದ್ರೆ ಬ್ರೆಜಿಲ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಕಾಫಿ ಐತಲ್ರಿ, ಕಾಫಿಯನ್ನು 1670ನೇ ಕ್ರಿಸ್ತಶಕ 1670ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬಾಬಾ ಬುಡಾನ್ ಅಂತಕ್ಕಂಥ ಒಬ್ಬ ಮುಸ್ಲಿಮ್ಸ್ ಅಂತ ಬಾಬಾ ಬುಡಾನ್ ಅಂತ ನೋಡ್ತೀವಿ. ಆ ಬಾಬಾ ಬುಡಾನ್ ಅಂತ ನೋಡ್ತೀವಿ. ಆ ಬಾಬಾ ಬುಡಾನ್ ಅಂತಕ್ಕಂಥ ಒಬ್ಬ ಮುಸ್ಲಿಮ್ಸ್ ಅಂತ ಇರ್ತಾನೆ ರೀ. ಆ ಬಾಬಾ ಅಂತಕ್ಕಂಥ ಮುಸ್ಲಿಮ್ಸ್ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಇಥೋಪಿಯಾ ದೇಶದಿಂದ 7 ಕಾಫಿ ಬೀಜಗಳನ್ನ ತೊಗೊಂಬರ್ತಾರೆ. ಎಷ್ಟು ರೀ? 7 ಕಾಫಿ ಬೀಜಗಳಂತ ನೋಡ್ತೀವಿ. ಇಥೋಪಿಯಾ ದೇಶದಿಂದ 7 ಕಾಫಿಯ ಬೀಜಗಳನ್ನ ತೊಗೊಂಬರ್ತಾರೆ. 7 ಕಾಫಿಯ ಬೀಜಗಳನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾರಪ್ಪ ಅಂದ್ರೆ ಚಿಕ್ಕಮಗಳೂರು ಅಂತ ನೋಡ್ತೀವಿ. ಯಾವ ಮಗಳೂರು ರೀ? ಚಿಕ್ಕಮಗಳೂರು ಅಂತ ನೋಡ್ತೀವಿ. ಈ ಚಿಕ್ಕಮಗಳೂರು ಜಿಲ್ಲೆ ಐತಿ. ಆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಚಂದ್ರದ್ರೋಣ ಪರ್ವತಗಳು ಅಂತ ನೋಡ್ತೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಚಂದ್ರದ್ರೋಣ ಪರ್ವತಗಳು ಅಂತ ನೋಡ್ತೀವಿ. ಆ ಚಂದ್ರದ್ರೋಣ ಪರ್ವತಗಳು ಅಂತ ನೋಡ್ತೀವಿ. ಆ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಕಾಫಿಯನ್ನು ನೆಟ್ ಏನು ಮಾಡ್ತಾರಪ್ಪ ಅಂದ್ರೆ ಬೆಳೆಸ್ತಾರೆ. ಕಾಫಿಯನ್ನು ನೆಟ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಬಾಬಾ ಬುಡಾನ್ ಅಂತಕ್ಕಂಥ ಒಬ್ಬ ಮುಸ್ಲಿಮ್ಸ್ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಬೆಳೆಸ್ತಾನ. ಬೆಳೆಸಿ ನಂತರ ಏನಾಗ್ತದಪ್ಪ ಅಂದ್ರೆ ಬೆಳೆಸ್ತಾರ. ಅದಕ್ಕೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಎಲ್ಲಿ ಬೆಳೆಯಲಾಯಿತು ಅಂತಂದ್ರೆ ಕರ್ನಾಟಕದಾಗ ಚಿಕ್ಕಮಗಳೂರು ಅಂತ ಕಂಡುಬರ್ತದೆ. ಆ ಚಿಕ್ಕಮಗಳೂರು ಚಂದ್ರದ್ರೋಣ ಪರ್ವತದೊಳಗೆ ಏನು ಮಾಡ್ತಾರೆ ಅಂದ್ರೆ ಬೆಳೀತಾರೆ. ನೋಡ್ರಿ, ಈ ಚಂದ್ರದ್ರೋಣ ಪರ್ವತ ಏನೈತಲ್ರಿ, ಈ ಚಂದ್ರದ್ರೋಣ ಪರ್ವತನ ಪ್ರಸ್ತುತ ಏನಂತ ಕರಿತಾರಪ್ಪ ಅಂದ್ರೆ ಬಾಬಾ ಬುಡನ್ ಏನ್ರಿ ಬಾಬಾ ಬುಡನ್ಗಿರಿ ಪರ್ವತ ಅಂತ ಏನು ಮಾಡ್ತಾರೆ ಕರೀತಾರೆ. ಬಾಬಾ ಬುಡನ್ಗಿರಿ ಪರ್ವತ ಅಂತ ಏನು ಮಾಡ್ತಾರೆ ಕರೀತಾರೆ. ಯಾಕೆ ಬಾಬಾ ಬುಡನ್ಗಿರಿ ಪರ್ವತ ಅಂತ ಕರಿತಾರಪ್ಪ ಅಂದ್ರೆ ಈ ಚಂದ್ರದ್ರೋಣ ಪರ್ವತದೊಳಗೆ ಏನಪ್ಪ ಅಂದ್ರೆ ಬಾಬಾ ಬುಡನ್ ಎಂಬ ಮುಸ್ಲಿಮ್ಸ್ ಅಂತ ಕಾಫಿಯನ್ನು ಬೆಳೆದಿರ್ತಾನ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತವನ್ನು ಪ್ರಸ್ತುತ ಏನಂತ ಕರೀತಾರಪ್ಪ ಅಂದ್ರೆ ಬಾಬಾ ಬುಡನ್ಗಿರಿ ಪರ್ವತ ಎಂದು ಕರೆಯುತ್ತಾರೆ. ಕ್ವಶನ್ಸ್ ಹಿಂಗೂ ಕೇಳ್ಬೋದು. ಬಾಬಾ ಬುಡನ್ಗಿರಿ ಪರ್ವತಕ್ಕೆ ಇರುವ ಮೊದಲ ಹೆಸರು ಏನಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತ. ಏನಂತ ಕರೀತಾರೆ? ಚಂದ್ರದ್ರೋಣ ಪರ್ವತ ಕರೀತಾರ. ಇದೇ ಚಿಕ್ಕಮಗಳೂರು ಜಿಲ್ಲೆನ ಕಾಫಿಯ ನಾಡು ಅಂತ ಕರೀತಾರ. ಚಿಕ್ಕಮಗಳೂರು ಜಿಲ್ಲೆನ ಕಾಫಿಯ ನಾಡು ಅಂತ ಕರೀತಾರ. ಇದೇ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅಂತ ಬರ್ತದೆ. ಯಾವ ಹೊನ್ನೂರು ರೀ? ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅಂತ ನೋಡ್ತೀವಿ. ಈ ಬಾಳೆಹೊನ್ನೂರು ಒಳಗೆ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಐತಿ. ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಐತಿ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರೊಳಗೆ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಇರುವುದನ್ನು ನೋಡ್ತೀವಿ. ನಿಮಗೆ ಏನಪ್ಪ ಅಂದ್ರೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿ ಗೊತ್ತಿರಲಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ? ಆಪ್ಷನ್ ಸಿ ಇದಕ್ಕೆ ಚಿಕ್ಕಮಗಳೂರು ಅದಕ್ಕೆ ಸರಿಯಾದ ಆನ್ಸರ್. ನೆಕ್ಸ್ಟ್ ಕರ್ನಾಟಕದಲ್ಲಿನ ದೋಣಿಮಲೆ ಎಂಬ ಸ್ಥಳವು ಇದಕ್ಕಾಗಿ ಪ್ರಸಿದ್ಧವಾಗಿದೆ ಅಂತ ಕೇಳಿದಾನೆ. ಇಲ್ಲಿ ದೋಣಿಮಲೆ ಅಂತಕ್ಕಂಥ ಒಂದು ಸ್ಥಳ ಕಂಡುಬರ್ತದೆ. ಇದನ್ನು ಭಾಳ ಸಲ ರಿಪೀಟ್ ಕ್ವಶನ್ಸ್ ಕೇಳಿದಾನೆ ರೀ. ದೋಣಿಮಲೆ ಅಂತಕ್ಕಂಥ ಒಂದು ಸ್ಥಳ ಕಂಡುಬರ್ತದೆ. ಅದು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾನ? ಮ್ಯಾಂಗ್ನೀಸು, ಕಬ್ಬಿಣ, ಚಿನ್ನದ ನಿಕ್ಷೇಪ ಮತ್ತು ಬಾಕ್ಸೈಟ್ ಅಂತ ನೋಡ್ತೀವಿ. ಒಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾನ. ಇದಕ್ಕೆ ಸರಿಯಾದ ಆನ್ಸರ್ ಯಾವತ್ತಪ್ಪ ಅಂದ್ರೆ ನಾವಿಲ್ಲಿ ಕಬ್ಬಿಣ ಅಂತ ನೋಡ್ತೀವಿ ಸರ್. ಏನಂತ ನೋಡ್ತೀವಿ? ಕಬ್ಬಿಣ ಅಂತ ನೋಡ್ತೀವಿ. ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಕಬ್ಬಿಣದ ಇದಿರೋದು ಬರ್ತದೆ. ಕಬ್ಬಿಣದ ಒಂದು ಇದು ಯಾವುದಕ್ಕೆ? ಇಲ್ಲಿ ಖನಿಜಗಳಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡ್ತೀವಿ. ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ಖನಿಜಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತೀವಿ. ಅದರೊಳಗೆ ಕಬ್ಬಿಣದ ಅದಿರು ಅಂತ ನೋಡ್ತೀವಿ. ಯಾವ ಅದಿರು? ಕಬ್ಬಿಣದ ಅದಿರು ಅಂತ ನೋಡ್ತೀವಿ. ಕಬ್ಬಿಣ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದೊಳಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕವು ಕಬ್ಬಿಣ ಅದಿರಿನ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಾಗಿತ್ತು ಅಂದ್ರೆ 4ನೇ ಸ್ಥಾನದೊಳಗಿದ್ರ. ನಿಕ್ಷೇಪದಲ್ಲಿ ಯಾವುದ್ರೊಳಗ್ರಿ? ನಿಕ್ಷೇಪ ಅಂತ ಬರ್ತದೆ. ಕಬ್ಬಿಣ ಅದಿರಿನ ನಿಕ್ಷೇಪದೊಳಗೆ ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ಪ್ರಥಮ ಸ್ಥಾನದೊಳಗೆ. ಕರ್ನಾಟಕ ನಿಕ್ಷೇಪದೊಳಗೆ ಪ್ರಥಮ ಸ್ಥಾನದಲ್ಲಿದ್ದರೆ ಉತ್ಪಾದನೆ ಒಳಗೆ 4ನೇ ಸ್ಥಾನದಲ್ಲಿ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಟೋಟಲ್ ನಮ್ಮ ಕರ್ನಾಟಕ ಒಳಗೆ 75 ಕಬ್ಬಿಣ ಅದಿರಿನ ನಿಕ್ಷೇಪಗಳಿದಾವೆ. ಅತಿ ಹೈಯೆಸ್ಟ್ ಏನಪ್ಪ ಅಂದ್ರೆ ಕಬ್ಬಿಣ ನಿಕ್ಷೇಪಗಳಿದಾವೆ. ಬಟ್ ಉತ್ಪಾದನೆ ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಕಡಿಮೆ ಮಾಡ್ತೀವಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಒಳಗೆ 1923ರಲ್ಲಿ ಚಿಕ್ಕಮಗಳೂರು ಅಂತ ನೋಡ್ತೀವಿ. ಯಾವ ಮಗಳೂರು ರೀ? ಚಿಕ್ಕಮಗಳೂರು. ಆ ಚಿಕ್ಕಮಗಳೂರು ಅಂತ ಕಂಡುಬರ್ತದೆ. ಆ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ ಅಂತ ನೋಡ್ತೀವಿ. ಆ ಕೆಮ್ಮನಗುಂಡಿ ಅಂತ ಬರ್ತದ. ಕೆಮ್ಮನಗುಂಡಿ ಒಳಗೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ನಿಕ್ಷೇಪವನ್ನು ಏನಪ್ಪ ಅಂದ್ರೆ ಇಲ್ಲಿ ಉತ್ಪಾದನೆಯನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ್ರಿ? 1923
ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣಗುಂಡಿ ಒಳಗೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿನ ಅದಿರು ನಿಕ್ಷೇಪಣೆ ಏನಪ್ಪ ಅಂದ್ರೆ ಪತ್ತೆ ಹಚ್ಚಿರುವುದನ್ನು ನೋಡ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಗತಕ್ಕಂಥ ಕಬ್ಬಿನ ಅದಿರಿನ ನಿಕ್ಷೇಪಗಳನ್ನ 3 ವಲಯಗಳಾಗಿ, ಎಷ್ಟು ವಲಯಗಳಾಗಿರಿ? 3 ವಲಯಗಳಂತ ನೋಡ್ತೀವಿ. 3 ವಲಯಗಳಾಗಿ ಏನಪ್ಪ ಅಂದ್ರೆ ಅಲ್ಲಿ ವಿಂಗಡಣೆ ಮಾಡಿದ್ದಾರೆ. ಎಷ್ಟು ವಲಯಗಳಾಗಿ ವಿಂಗಡಣೆ ಮಾಡಿದ್ದಾರೆ? 3 ವಲಯಗಳಾಗಿ ವಿಂಗಡಣೆ ಮಾಡಿದಾರೆ. ಒಂದು ಏನಪ್ಪ ಅಂದ್ರೆ ಬಳ್ಳಾರಿ ಮತ್ತು ಹೊಸಪೇಟೆ ಅಂತ ಬರ್ತದೆ. ಬಳ್ಳಾರಿ ಮತ್ತು ಹೊಸಪೇಟೆ ವಲಯ ಅಂತ ನೋಡ್ತೀವಿ. ಬಳ್ಳಾರಿ ಮತ್ತು ಹೊಸಪೇಟೆ ವಲಯ ಅಂತೇಳಿ. ಎರಡನೇದು ಯಾವಪ್ಪ ಅಂದ್ರೆ ಚಿಕ್ಕಮಗಳೂರು. ಯಾವ ಮಗಳೂರು ರೀ? ಚಿಕ್ಕಮಗಳೂರು ವಲಯ ಅಂತೇಳಿ. ಯಾವ ವಲಯ ರೀ? ಚಿಕ್ಕಮಗಳೂರು ವಲಯ. ಥರ್ಡ್ ಒನ್ ಯಾವಪ್ಪ ಅಂದ್ರೆ ಚಿತ್ರದುರ್ಗ ವಲಯ. ಯಾವ ವಲಯ ರೀ? ಚಿತ್ರದುರ್ಗ ವಲಯ ಅಂತೇಳಿ. ಈ ರೀತಿಯಾಗಿಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ಸಿಗ್ತಕ್ಕಂಥ ಕಬ್ಬಿನ ಅದಿರುಗಳನ್ನ ಇರ್ತದ್ರೆ ನಿಕ್ಷೇಪಗಳನ್ನ 3 ವಲಯಗಳಾಗಿ ವಿಂಗಡಣೆ ಮಾಡಿದಾರೆ. ಒಂದು ಬಳ್ಳಾರಿ ಮತ್ತು ಹೊಸಪೇಟೆ ವಲಯ, ಚಿಕ್ಕಮಗಳೂರು ವಲಯ, ಚಿತ್ರದುರ್ಗ ವಲಯ ಅಂತೇಳಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಹೈಯೆಸ್ಟ್ ಅಧಿಕ ಅಂತ ಅಥವಾ ಹೆಚ್ಚು ಏನಪ್ಪ ಅಂದ್ರೆ ಕಬ್ಬಿನ ಅದಿರಿನ ನಿಕ್ಷೇಪನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಲಯ ಯಾವಪ್ಪ ಅಂದ್ರೆ ಬಳ್ಳಾರಿ ಮತ್ತು ಹೊಸಪೇಟೆ ವಲಯ ಅಂತ ನೋಡ್ತೀವಿ. ಈ ಬಳ್ಳಾರಿ ಮತ್ತು ಹೊಸಪೇಟೆ ಒಳಗೆ ಅಲ್ಲಿ ಸಂಡೂರು ಅಂತ ಕಂಡು ಬರ್ತದ, ದೋಣಿಮಲೆ ಅಂತ ನೋಡ್ತೀವಿ, ದೇವಾದ್ರಿ ಅಂತ ನೋಡ್ತೀವಿ, ಕುಮಾರಸ್ವಾಮಿ ಬೆಟ್ಟ, ಕಣಿವೆಹಳ್ಳ, ರಾಮದುರ್ಗ ಅಂತಕ್ಕಂಥ ಕೆಲವೊಂದಷ್ಟು ಸ್ಥಳಗಳು ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಈ ಅಧಿಕವಾಗಿ ಏನಪ್ಪ ಅಂದ್ರೆ ಕಬ್ಬಿನ ಅದಿರಿನ ನಿಕ್ಷೇಪ ಹೊಂದಿರತಕ್ಕಂಥ ಸ್ಥಳಗಳಂತ ನೋಡ್ತೀವಿ. ಇನ್ನು ಚಿಕ್ಕಮಗಳೂರು ವಲಯ ಅಂತ ಬರ್ತದ. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಬ್ಬಿನ ಅದಿರನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಎರಡನೇ ವಲಯ ಯಾವಪ್ಪ ಅಂದ್ರೆ ಚಿಕ್ಕಮಗಳೂರು ವಲಯ ಅಂತ ನೋಡ್ತೀವಿ. ಈ ಚಿಕ್ಕಮಗಳೂರು ವಲಯದಲ್ಲಿ ಕಂಡು ಬರ್ತಕ್ಕಂಥ ಬಾಬಾಬುಡನ್ಗಿರಿ, ಆಮ್ಯಾಗ ಕುದುರೆಮುಖ ಅಂತ ನೋಡ್ತೀವಿ, ಕೆಮ್ಮಣ್ಣಗುಂಡಿ ಅಂತ ನೋಡ್ತೀವಿ ಸರ್. ಆಮ್ಯಾಗ ಕಲತ್ಗಿರಿ ಅಂತ ಬರ್ತದ, ಕಲತ್ಗಿರಿ ಅಂತ ನೋಡ್ತೀವಿ. ಆಮ್ಯಾಗ ಕೆಲವೊಂದಷ್ಟು ಕಲತ್ಗಿರಿ ಇರ್ಬೋದು, ಜೇನುಸೂರಿ ಗುಡ್ಡ ಇರಬೇಕು, ಜೇನುಸೂರಿ ಗುಡ್ಡ, ಇವೆಲ್ಲವೂ ಏನಪ್ಪ ಅಂದ್ರೆ ಆ ಚಿಕ್ಕಮಗಳೂರು ಜಿಲ್ಲೆಯ ವಲಯದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಬ್ಬಿನ ಅದಿರಿನ ನಿಕ್ಷೇಪಗಳು ಅಂತ ನೋಡ್ತೀವಿ. ಇನ್ನು ಚಿತ್ರದುರ್ಗ ಜಿಲ್ಲೆ ಒಳಗೂ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಷ್ಟು ಕಬ್ಬಿನ ಅದಿರಿನ ನಿಕ್ಷೇಪಗಳದಾವ. ಎಲ್ಲಿ ಚಿತ್ರದುರ್ಗದಲ್ಲಿ ಯಾವುದ್ರಿ ವೀರಮದಕರಿ ಬೆಟ್ಟ ಇರ್ಬೋದು, ಜೋಗಿಮಟ್ಟಿ ಇರ್ಬೋದು, ಕೆಂಕೇರಿ ಅಂತಕ್ಕಂಥ ಸ್ಥಳ ಕಂಡು ಬರ್ತದೆ. ಭೀಮ ಸಮುದ್ರ ಅಂತ ನೋಡ್ತೀವಿ. ಹೌದ್ರಿ, ಲಕ್ಕಿಹಳ್ಳಿ ಅಂತ ಕಂಡು ಬರ್ತದೆ. ಹೊಸದುರ್ಗ ಅಂತೇಳಿ ಕೆಲವೊಂದು ಸ್ಥಳ ಐತಿ. ಅದು ಏನಪ್ಪ ಅಂದ್ರೆ ಈ ಚಿತ್ರದುರ್ಗ ವಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಬ್ಬಿನ ಅದಿರಿನ ನಿಕ್ಷೇಪಗಳಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಅದನ್ನು ಏನಂತಂದ್ರೆ ಸ್ಥಳಗಳನ್ನ ಕೊಟ್ಟು ಏನಪ್ಪ ಅಂದ್ರೆ ಯಾವ ವಲಯದಲ್ಲಿ ಬರುತ್ತವೆ ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ನೆಕ್ಸ್ಟ್ ಈ ಕಬ್ಬಿನ ಖನಿಜಗಳ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ತೆಗೆದುಕೊಳ್ತಿಲ್ಲ, ಅವಾಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಇಲ್ಲಿ ನೋಡೋಣ. ಇದನ್ನು ರಿಪೀಟೆಡ್ ಭಾಳ ಕ್ವಶನ್ಸ್ ಇದೆ. ದೋಣಿಮಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆಪ್ಪ ಅಂದ್ರೆ ಕಬ್ಬಿನ ಅದಿರಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಕಬ್ಬಿನ ಅದಿರೊಳಗೆ ಪ್ರಮುಖವಾಗಿ 4 ಅದಿರುಗಳಿದಾವೆ. ಹೌದ್ರಿ, ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್. ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್ ಅಂತ ನೋಡ್ತೀವಿ. ಅದನ್ನು ಹೆಂಗೆ ನೆನಪಿಟ್ಕೊಳ್ಳೋದು ಒಬ್ಬರು ಕನ್ಫ್ಯೂಸ್ ಆಗ್ತದೆ ರೀ. ಸೀರಿಯಲಾಗಿ ನೆನಪಿಟ್ಕೊಳ್ರಿ ಮೊದಲು ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್. ಯಾಕಂದ್ರೆ ಅತ್ಯಂತ ಉತ್ಕೃಷ್ಟ ದರ್ಜೆಯ ಒಂದು ಕಬ್ಬಿನ ಅದಿರು ಅಂತ ಮ್ಯಾಗ್ನಟೈಟ್. ನಮ್ಮ ಕರ್ನಾಟಕದಲ್ಲಿ 80% ಉತ್ಪಾದನೆ ಆಗ್ತಕ್ಕಂಥ ಒಂದು ಕಬ್ಬಿನ ಅದಿರು ಯಾವಪ್ಪ ಅಂದ್ರೆ ಮ್ಯಾಗ್ನಟೈಟ್ ರೀ. ಅತಿ ಹೆಚ್ಚು ಉತ್ಪಾದನೆ ಆಗ್ತದೆ ನಮ್ಮ ಕರ್ನಾಟಕದೊಳಗೆ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಕಬ್ಬಿನ ಅದಿರಿನ ನಿಕ್ಷೇಪ ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ. ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಅಂತೇಳಿ 1923 ಒಳಗನೆ ಸ್ಥಾಪನೆ ಮಾಡ್ತಾರೆ ರೀ. ಅದನ್ನು ಯಾವಾಗ ರೀ? 1923 ಒಳಗೆ ಸ್ಥಾಪನೆ ಮಾಡಿರುವಂಥದ್ದು. ಅದಕ್ಕೆ ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್. ಮಗಣೆ, ಹೇಮು, ಲಿಂಬು ಸೋಡಾ ಕುಡಿದು ಸೈಡ್ ಸರಿ. ಮಗಣೆ, ಹೇಮು, ಲಿಂಬು ಸೋಡಾ ಕುಡಿದ ಸೈಡ್ ಸರಿ. ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್. ಕರೆಕ್ಟ್? ಓಕೆ, ಒಂದ್ಸಲ ಅದನ್ನು ಪಾಸ್ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಡ್ರಿ. ಇಂಗಳ ದಾಳ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾನೆ. ಇಂಗಳ ದಾಳ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾನ. ಆಪ್ಷನ್ಸ್ ನೋಡ್ರಿ. ತಾಮ್ರ, ಕಬ್ಬಿಣ, ಬಂಗಾರ ಮತ್ತು ಅಲ್ಯೂಮಿನಿಯಂ ಅಂತ ನೋಡ್ತೀವಿ. ತಾಮ್ರ, ಕಬ್ಬಿಣ, ಬಂಗಾರ ಮತ್ತು ಅಲ್ಯೂಮಿನಿಯಂ ಅಂತ ನೋಡ್ತೀವಿ. ಈ ಇಂಗಳ ದಾಳ ಅಂತಕ್ಕಂಥದ್ದು ಇದನ್ನು ಭಾಳ ಸಲ ಕೇಳಿದಾನ್ರಿ. ಇಂಗಳ ದಾಳ ಅಂತೇಳಿ ಅಂತ ನೋಡಿದ್ವಿ. ಈ ಇಂಗಳ ದಾಳ ಯಾವುದಕ್ಕೆ ಪ್ರಸಿದ್ಧವಾಗಿದೆಯಪ್ಪ ಅಂತಂದ್ರೆ ತಾಮ್ರದ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ. ಯಾವುದರ ನಿಕ್ಷೇಪಕ್ಕೆ ರೀ? ತಾಮ್ರ ಅಂತ ನೋಡ್ತೀವಿ. ತಾಮ್ರದ ನಿಕ್ಷೇಪ ಅಂತ ನೋಡ್ತೀವಿ. ತಾಮ್ರದ ನಿಕ್ಷೇಪ ಅಂತ ಅತಿ ಹೆಚ್ಚು ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪ ಕಂಡುಬರೋದು ಏನಪ್ಪ ಅಂದ್ರೆ ಇಂಗಳ ದಾಳ ಅಂತೇಳಿ. ಈ ತಾಮ್ರ ಏನೈತಿಲ್ರಿ, ತಾಮ್ರವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದೊಳಗೆ ಇಂಗಳ ದಾಳ ಅಂತಕ್ಕಂಥ ಸ್ಥಳದೊಳಗೆ ಏನಪ್ಪ ಅಂದ್ರೆ 1973 ಇಂಗಳ ದಾಳ ಅಂತಕ್ಕಂಥ ಸ್ಥಳದೊಳಗೆ ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪನ ಪತ್ತೆ ಹಚ್ತಾರ. ನಂತರ 1975 ಏನಪ್ಪ ಅಂದ್ರೆ ಇಲ್ಲಿ ಉತ್ಪಾದನೆಯನ್ನು ಆರಂಭ ಮಾಡ್ತಾರೆ. ಏನ್ರಿ, ಅಲ್ಲಿ ಒಂದು ಸಂಸ್ಕರಣಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಸಂಸ್ಕರಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಈ
ಇಂಗಳದಾಳ ಅಂತಕ್ಕಂಥ ಸ್ಥಳದೊಳಗೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ತಾಮ್ರವನ್ನು ಉತ್ಪಾದನೆ ಮಾಡಿದ್ದರಿಂದ ಏನಪ್ಪ ಅಂದ್ರೆ ಅಲ್ಲಿ ಇಂಗಳದಾಳ ಅಂತಕ್ಕಂಥ ಸ್ಥಳದೊಳಗೆ ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪ ಖಾಲಿ ಆಗ್ತದೆ. ಖಾಲಿಯಾಗಿ ಏನಪ್ಪ ಅಂದ್ರೆ 1999 ಏನು ಮಾಡ್ತಾರಪ್ಪ ಅಂದ್ರೆ ಇಂಗಳದಾಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ತಾಮ್ರವಾದ ಒಂದು ನಿಕ್ಷೇಪ ಏನಾಗ್ತದಪ್ಪ ಅಂದ್ರೆ ಸ್ಥಗಿತಗೊಳ್ತದ. ಆದರೂ ನಮ್ಗೆ ಗೊತ್ತಿರ್ಬೇಕ್ರಿ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇಂಗಳದಾಳ ಅಂತಕ್ಕಂಥ ಸ್ಥಳದೊಳಗೆ ತಾಮ್ರದ ನಿಕ್ಷೇಪವನ್ನು ಪತ್ತೆ ಹಚ್ಚಿ ಉತ್ಪಾದನೆ ಮಾಡಿದ್ದು ಅಲ್ಲೇ. ಅದು ಯಾವುದಕ್ಕೆ ಪ್ರಸಿದ್ಧವಾಗಿದೆಪ್ಪ ಅಂತಂದ್ರೆ ತಾಮ್ರದಕ್ಕೆ ಪ್ರಸಿದ್ಧವಾಗಿದೆ. ತಾಮ್ರದ ಜೊತೆ ತಾಮ್ರ ಅಂತ ನೋಡ್ತೀವಿ, ತಾಮ್ರಕ್ಕೆ ಏನಪ್ಪ ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಇಂಗಳದಾಳ ಅಂತ ನೋಡ್ತೀವಿ. ಪ್ರಸ್ತುತ ಆ ನಂತರದಲ್ಲಿ ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಅಂತ ನೋಡ್ತೀವಿ. ಯಾವುದ್ರಿ? ಯಾದಗಿರಿ ಅಂತ ನೋಡ್ತೀವಿ, ಹಾಸನ ಅಂತ ನೋಡ್ತೀವಿ, ಯಾದಗಿರಿ ಆ ನಂತರದಲ್ಲಿ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದ್ರಿ ಇತ್ತೀಚೆಗೆ ಹಾಸನ ಅಂತ ನೋಡ್ತೀವಿ. ಯಾವುದ್ರಿ? ಹಾಸನ ಜಿಲ್ಲೆಯ ಕಲ್ಯಾಡಿ ಅಂತ ಬರ್ತದೆ. ಹಾಸನ ಜಿಲ್ಲೆಯ ಕಲ್ಯಾಡಿ ಅಂತ ನೋಡ್ತೀವಿ. ಆಮ್ಯಾಗ ಇನ್ನೊಂದು ಯಾವತ್ತು ಅಂದ್ರೆ ಜಯ ಚಾಮರಾಜಪುರ ಅಂತ ನೋಡ್ತೀವಿ. ಈ ಜಯ ಚಾಮರಾಜಪುರ ಮತ್ತು ಕಲ್ಯಾಡಿ ಅಂತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ತಾಮ್ರದ ನಿಕ್ಷೇಪ ಹೊಂದಿರತಕ್ಕಂಥ ಸ್ಥಳಗಳಂತ ನೋಡ್ತೀವಿ. ನೆಕ್ಸ್ಟ್ ಯಾದಗಿರಿ ಅಂತ ನೋಡ್ತೀವಿ. ಯಾದಗಿರಿ ಜಿಲ್ಲೆಯ ತಿಂತನಿ. ಯಾವುದ್ರಿ? ತಿಂತನಿ. ಯಾದಗಿರಿ ಜಿಲ್ಲೆಯ ತಿಂತನಿ ಅಂತ ನೋಡ್ತೀವಿ. ಈ ಯಾದಗಿರಿ ಜಿಲ್ಲೆಯ ತಿಂತನಿ ಒಳಗೂ ಸಹ ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪ ಇರ್ತಕ್ಕಂಥದ್ದು ನೋಡ್ತೀವಿ. ರಾಯಚೂರು ಅಂತ ಬರ್ತದೆ. ಯಾವುದ್ರಿ? ರಾಯಚೂರು ಅಂತ ನೋಡ್ತೀವಿ. ರಾಯಚೂರು ಅಂತ ನೋಡ್ತೀವಿ. ರಾಯಚೂರು ಜಿಲ್ಲೆಯ ಕಲ್ಲೂರು ಅಂತ ಬರ್ತದೆ. ಯಾವುದ್ರಿ? ರಾಯಚೂರು ಜಿಲ್ಲೆಯ ಕಲ್ಲೂರು ಅಂತ ನೋಡ್ತೀವಿ. ಆ ರಾಯಚೂರು ಜಿಲ್ಲೆಯ ಕಲ್ಲೂರೊಳಗೆ ಪ್ರಸ್ತುತ ಏನಪ್ಪ ತಾಮ್ರದ ನಿಕ್ಷೇಪ ಇರುವುದನ್ನು ನಾವು ನೋಡ್ತೀವಿ. ಆದ್ರೆ ಇಂಗಳದಾಳ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತೇಳಿ ಕ್ವಶನ್ ಇವನು ಕೇಳ್ಬೋದು ರೀ. ಕಲ್ಯಾಡಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಜಯಚಾಮರಾಜ ಯಾವುದಕ್ಕೆ, ತಿಂತನಿ, ಕಲ್ಲೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಹಿಂಗೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕೆ ಹಿಂದಿನ ಕ್ವಶನ್ಸ್ ಒಳಗೆ ನಾವು ನೋಡಿ ದೋಣಿಮಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತೇಳಿ ಅಲ್ಲಿ ಕಬ್ಬಿಣದ ಇದ್ರ ಅಂತ ನೋಡ್ತೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದ್ರಿ? ಇಂಗಳದಾಳ ಯಾವುದಕ್ಕೆ ಪ್ರಸಿದ್ಧವಾಗಿದೆಯಪ್ಪ ಅಂದ್ರೆ ತಾಮ್ರಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇಷ್ಟು ಪೂರಕವಾಗಿರ್ತಕ್ಕಂಥದ್ರ ಜೊತೆಗೆ ಏನಪ್ಪ ಅಂದ್ರೆ ಮಾಹಿತಿ ಗೊತ್ತಿರಲಿ ಅಂತೇಳಿ ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕ್ರಿ. ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮಾನವ ಬಳಕೆ ಮಾಡಿದಕ್ಕಂಥ ಲೋಹ ಯಾವುದು ಅಂತೇಳಿ ಭಾಳ ಸಾಕಷ್ಟು ಸಲ ಕೇಳಿದಾನೆ. ಹೌದಿಲ್ಲ ರೀ? ಕೇಳಿದ್ವಿ. ಸೈನ್ಸ್ ಒಳಗೆ ಓದ್ತೀವಿ, ಜಾಗ್ರಫಿ ಒಳಗೆ ಓದ್ತೀವಿ ನಾವು. ಇಲ್ಲಿ ಭೂಮಿಯ ಮೇಲೆ ಮಾನವ ಬಳಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಲೋಹ ಯಾವಪ್ಪ ಅಂದ್ರೆ ತಾಮ್ರ ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಚಿನ್ನ ಅಂತ ಬರ್ತದೆ. ಏನ್ರಿ? ಚಿನ್ನ ಅಥವಾ ಬಂಗಾರ ಅಂತ ನೋಡ್ತೀವಿ. ಭೂಮಿಯ ಮೇಲೆ ಮಾನವ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದ ಲೋಹ ಯಾವತ್ತಪ್ಪ ಅಂದ್ರೆ ಚಿನ್ನ. ಅದರ ಬಳಕೆ ಮಾಡಿರ್ತಕ್ಕಂಥ ಲೋಹ ಯಾವತ್ತಪ್ಪ ಅಂದ್ರೆ ತಾಮ್ರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಚಿನ್ನದ ಸಂಕೇತ ಯಾವುದು? ಚಿನ್ನದ ಸಂಕೇತ ಯಾವುದ್ರಿ? AU. ಅಯ್ಯೋ ನಾನು ಚಿನ್ನ ಅಂತ ನೆನಪಿಟ್ಕೋಬೇಕು. ಹೆಂಗ್ರಿ? ಮತ್ತು ಭಾಳ ಸಲ ರಾಂಗ್ ಮಾಡಿದಾರೆ. AU AGನೋ ಭಾಳ ಕನ್ಫ್ಯೂಸ್ ಇಲ್ಲಿ ನೋಡ್ರಿ. AG ಅಥವಾ AU ಅಂತ ಬಂದಿದಾಗ ನಾವು AGನ ಚಾಯ್ಸ್ ಮಾಡಿರ್ತೀವಿ. ಭಾಳ ಮಂದಿ AG ಅಂತ ಹೇಳ್ತಾರೆ. AU ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಚಿನ್ನದ ಸಂಕೇತ ಅಂತ ನೋಡ್ತೀವಿ. ಅದನ್ನು ಹೆಂಗೆ ನೆನಪಿಟ್ಕೋಬೇಕ್ರಿ? ಅಯ್ಯೋ ನಾನು ಚಿನ್ನ ಅಂತ ನೆನಪಿಟ್ಕೊಂಡ್ರೆ ಮುಗೀತು. AU ಚಿನ್ನದ ಸಂಕೇತ ಅಂತ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಅನೇಕ ಕ್ವಶನ್ಸ್ಗಳನ್ನ ಚರ್ಚೆಯನ್ನು ಮಾಡಿದ್ದೀವಿ. ಭಾಳ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ಜಿಯೋಗ್ರಫಿ ರಿಲೇಟೆಡ್ ಆಗಿರ್ತಕ್ಕಂಥ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಅದಾವ್ರಿ. ನೋಡಿರಿ, ಮೊದಲು ಕರ್ನಾಟಕ ಮುಗಿಸ್ಕೊಂಡು ಆ ನಂತರ ಭಾರತ ಮತ್ತು ಪ್ರಪಂಚ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ತೊಗೊಂಡು ಇನ್ನೊಂದು 2 ಕ್ಲಾಸ್ ಆದವು ಅಂದ್ರೆ ಕರ್ನಾಟಕ ಭೂಗೋಳಶಾಸ್ತ್ರ ಎಲ್ಲ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಮುಗೀತದ. ಸೊ ಆ ಕಾರಣದಿಂದ ಮತ್ತೆ ನೆಕ್ಸ್ಟ್ ತರಗತಿ ಒಳಗೆ ನಾವು ನೀವು ಭೇಟಿ ಆಗೋಣ. ಅಲ್ಲಿವರೆಗೆ ಬಾಯ್.